ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೆ. ಮಹಾಭಾರತದಲ್ಲಿ ಕೃಷ್ಣ, ರಾಮಾಯಣದಲ್ಲಿ ರಾಮ, ಅದೇ ರೀತಿಯಾಗಿ ರಾಮ ಮಂದಿರ ನಿರ್ಮಾಣದಲ್ಲಿ ಪೇಜಾವರ ಶ್ರೀಗಳು, ಶ್ರೀಕೃಷ್ಣನ ಮಠದಲ್ಲಿ ಪೇಜಾವರ ಶ್ರೀಗಳು. ಶ್ರೀಕೃಷ್ಣನ ಮಠದಲ್ಲಿ ಪೇಜಾವರ ಶ್ರೀಗಳು ಏನೋ ಯೋಚನೆ ಮಾಡಕ್ ಹೋಗ್ತಾರೆ, ಅದಿನ್ನೇನೇನೋ ಆಗುತ್ತೆ, ಸಾಕಷ್ಟು ವಿವಾದಗಳಿಗೆ ಎಡೆ ಮಾಡಿಕೊಡುತ್ತೆ. ಈಗಲೂ ಕೂಡ ಅಷ್ಟೇ, ಇಫ್ತಿಯಾರ್ ಕೂಟಕ್ಕೋಸ್ಕರ ಪೇಜಾವರ ಶ್ರೀಗಳು ಎರಡೂ ಸಮುದಾಯಗಳ ಮಧ್ಯೆ ಬಾಂಧವ್ಯ ಇರಲಿ ಅಂತ ಯೋಚನೆ ಮಾಡಿದ್ರು. ಆದ್ರೆ ಅದು ಹಿಂದೂ ಧರ್ಮದಲ್ಲಿರುವಂತಹ ಕೆಲವು ಸಂಘಟನೆಗಳಿಗೆ ಸರಿ ಅನಿಸ್ಲಿಲ್ಲ. ಈ ರೀತಿ ಮಾಡಿದ್ದು ನೀವು ನಮಗೆ ಅಪಮಾನ ಮಾಡಿದ್ರಿ, ಹಿಂದೂ ಧರ್ಮಕ್ಕೆ ಮಾಡಿರುವಂತ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪೇಜಾವರ ಶ್ರೀಗಳು ಮಾಡಿರುವಂತದ್ದು ತಪ್ಪ? ಬಾಬ್ರಿ ಮಸೀದಿ ಕೆಡವಿದಂತ ಸಂದರ್ಭದಲ್ಲಿ ಅವರಿಗೆ ಪರಧರ್ಮ ಸಹಿಷ್ಣುತೆ ಇರಬೇಕಾದಂಥದ್ದು ಈಗ ಯಾಕೆ ಬಂತು? ಇದೆಲ್ಲ ಯೋಚನೆಗಳು, ಇದೆಲ್ಲ ವಾದ ವಿವಾದಗಳು ಈಗ ಎಡೆ ಮಾಡಿಕೊಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಒಂದೊಂದೇ ಆದಂತಹ ಪತ್ರಗಳು ಬರ್ತಾ ಇದೆ, ಒಂದೊಂದೇ ಆದಂತಹ ಹೇಳಿಕೆಗಳು ಬರ್ತಾ ಇದೆ. ಇಷ್ಟು ದಿನ ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ಮಾಡ್ತಾ ಇದ್ವು, ಕೆಲವು ಸಂಘಟನೆಗಳು. ಆದ್ರೆ ಈಗ ಮುಸ್ಲಿಂ ಸಂಘಟನೆಗಳು ಕೂಡ ಅದಕ್ಕೆ ವಿರೋಧವನ್ನ ಮಾಡ್ತಾ ಇದೆ. ಯಾಕೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀರಿ. ಇದೇ ಹೊತ್ತಿನ ವಿಶೇಷ ಪೇಜಾವರ ಪ್ರಹಸನ. ಎಸ್, ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಯನ್ನ ಮಾಡಬೇಕಾದ್ರೆ ಅದಕ್ಕೂ ಮೊದಲು ಪೇಜಾವರ ಶ್ರೀಗಳು ಇಫ್ತಾರ್ ಕೂಟವನ್ನ ರಚನೆ ಮಾಡಿ ಅದಾದ ನಂತರ ಮುತಾಲಿಕ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವ್ರೇನ್ ಹೇಳ್ತಾರೆ, ಅದಾದ ನಂತರ ಪೇಜಾವರ ಶ್ರೀಗಳದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡಿ. ಗೋಮಾಂಸ ಹಿಂದೂಗಳು ತಿಂತಾರೆ ಅನ್ನುವಂತ ಇವತ್ತು ಪೂಜ್ಯ ಸ್ವಾಮೀಜಿಯವರ ಹೇಳಿಕೆ ಇದು ಖಂಡನಾರ್ಹವಾದ. ಇದನ್ನ ದಯವಿಟ್ಟು ವಾಪಸ್ ತಗೊಳ್ಬೇಕು. ಹಿಂದೂಗಳು ತಿಂತಾರೆ ಅಂತಂದ್ರೆ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರಿ. ಸೊ ಇದು ಸರಿಯಲ್ಲ, ಅಪಚಾರ ಮಾಡ್ತಾ ಇದ್ರಿ. ಇವತ್ತು ಗೋಹತ್ಯೆ ನಿಷೇಧ ಆಗಬೇಕು ಅಂತನ್ನುವಂತಹದ್ದು ಬಿಗಿಗೆ ಇವತ್ತು ಬಹಳ ದೊಡ್ಡ ಏಟ ಕೊಟ್ಟಂಗಾಗತ್ತೆ. ಇದನ್ನ ದಯವಿಟ್ಟು ಈ ಹೇಳಿಕೆಯನ್ನು ತಾವು ವಾಪಸ್ ತಗೊಳ್ಬೇಕು, ತಿದ್ದುಕೊಳ್ಬೇಕು ಅಂತನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ನನ್ನ ಮೇಲೆ ವಿರೋಧ ಮಾಡ್ತಾರೆ. ಅದು ಭೋಜನ ಶಾಲೆಯ, ಅದು ಸಾರ್ವಜನಿಕ ಭೋಜನ ಶಾಲೆ, ಎಲ್ಲರೂ ಊಟ ಮಾಡ್ತಾರೆ. ಅಲ್ಲಿ ಅವರಿಗೊಂದು ಉಪಹಾರ ತಗೊಳ್ಳೋ ಮುಂಚೆ ಪ್ರಾರ್ಥನೆ ಮಾಡುವ ಸಂಪ್ರದಾಯವಿದೆ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿ ಇದನ್ನೇ ದೊಡ್ಡದಾಗಿ ಮಾಡಿ ಗೆದ್ದಲೆಬ್ಬಿಸುವುದು ನಮಗೆ ತುಂಬ ಆಶ್ಚರ್ಯಕರವಾದ. ಹಿಂದೂ ಧರ್ಮಕ್ಕೆ ಯಾವುದೇ ಅಪಚಾರ ಮಾಡಿಲ್ಲ, ಹಿಂದೂಗಳು ಎಷ್ಟೋ ಮಂದಿ ಮಾಡ್ತಾರೆ. ಆದ್ದರಿಂದ ನಾನು ಅವರ ಈ ಪ್ರತಿಭಟನೆಯ ಕಾರ್ಯಕ್ರಮದ ಬಗ್ಗೆ ನಮ್ಮದೇನು ಪ್ರತಿಕ್ರಿಯೆ ಇಲ್ಲ. ನಾವು ರಾಮ ಹೋರಾಟದಲ್ಲಿ ಸಂಧಾನದಿಂದ, ಶಾಂತಿಯಿಂದ ಬಗೆಹರಿಸಲಿಕ್ಕೆ ನಮ್ಮಷ್ಟು ಯಾರೂ ಪ್ರಯತ್ನ ಮಾಡಿಲ್ಲ, ಅಷ್ಟು ಪ್ರಯತ್ನ ಮಾಡಿದ್ದೇವೆ. ಇದಾದ ಬಳಿಕ ಡಿವೈಎಫ್ಐ ರಾಜ್ಯಾಧ್ಯಕ್ಷರಾದಂತಹ ಮುನೀರ್ ಕಾಟಿಪಳ್ಳ ಅವರು ಕೂಡ ಒಂದು ಪತ್ರವನ್ನ ಬರೀತಾರೆ, ಬಹಿರಂಗವಾದಂತಹ ಪತ್ರವನ್ನ ಬರೀತಾರೆ. ಇಫ್ತಾರ್ ಕೂಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕೆ ನೋಡಿ. ಪ್ರಿಯ ಸ್ವಾಮೀಜಿ, ಬಾಬ್ರಿ ಮಸೀದಿ ಧ್ವಂಸಗೊಳ್ಳುವುದನ್ನ ತಪ್ಪಿಸಲು ಶಕ್ತಿ ಮೀರಿ ನಾನು ಪ್ರಯತ್ನಿಸಿದೆ ಎಂದು ತಾವು ಹೇಳಿದ್ದೀರಿ. ಸಾಮಾನ್ಯ ತಿಳುವಳಿಕೆಯ ಪ್ರಕಾರ ಬಾಬ್ರಿ ಮಸೀದಿ ಕೆಡವಲಿಕ್ಕಾಗಿಯೇ ಸಂಘ ಪರಿವಾರ ರಾಮ ಮಂದಿರ ಆಂದೋಲನವನ್ನ ಹುಟ್ಟುಹಾಕಿತ್ತು. ಮಸೀದಿ ಕೆಡವುವ ಉದ್ದೇಶದಿಂದಲೇ ಅಯೋಧ್ಯೆಯಲ್ಲಿ ಕರಸೇವೆಯ ಹೆಸರಿನಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಲಾಗಿತ್ತು. ಹಾಗೆ ಮಸೀದಿ ಕೆಡವಿಯೇ ಸಿದ್ಧ ಎಂದು ದೇಶಾದ್ಯಂತ ಚಳವಳಿಗೆ ಇಳಿದಿದ್ದ ವಿಶ್ವ ಹಿಂದೂ ಪರಿಷತ್ಗೆ ತಾವು ಉಪಾಧ್ಯಕ್ಷರು. ಮಾತೃಸಂಸ್ಥೆ ಸಂಘ ಪರಿವಾರ ತಮ್ಮನ್ನು ಮಾರ್ಗದರ್ಶಕ ಅಂತಲೇ ಸಂಬೋಧಿಸುತ್ತದೆ. ಹಾಗೆ ಸೇರಿಸಲಾದ ಜನಜಂಗುಳಿಯ ನಾಯಕತ್ವ ವಹಿಸಿದವರಲ್ಲಿ ತಾವು ಕೂಡ ಒಬ್ಬರು. ಒಡೆಯಲಿಕ್ಕಾಗಿಯೇ ಕಾರ್ಯಕ್ರಮ ಆಯೋಜಿಸಿ ಅದಕ್ಕೆ ನಾಯಕತ್ವ ಕೊಟ್ಟು ನನಗೆ ನೋವಾಗಿದೆ, ತಡೆಯಲು ಯತ್ನಿಸಿದೆ ಎಂದರೆ ನಿಮ್ಮನ್ನ ನಂಬುವುದಾದರೂ ಹೇಗೆ? ಪೇಜಾವರ ಸ್ವಾಮೀಜಿಗಳಿಗೆ ವಂದನೆಗಳೊಂದಿಗೆ. ಎಸ್, ಇದು ಇತ್ತೀಚಿನ ಬೆಳವಣಿಗೆ. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ಪೇಜಾವರ ಶ್ರೀಗಳು ವಾರ್ತಾ ಭಾರತಿ ಅನ್ನೋ ಒಂದು ಪತ್ರಿಕೆಗೂ ಕೂಡ ಒಂದು ಸಂದರ್ಶನವನ್ನ ಕೊಡ್ತಾರೆ. ಅದರಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಒಂದು ರೀತಿ ಶಾಕ್ ಅನಿಸುತ್ತೆ. ಯಾಕೆ? ನೀವೇ ನೋಡಿ. ಬಾಬರಿ ಮಸೀದಿಯನ್ನ ಧ್ವಂಸಗೊಳಿಸಿ ರಾಮ ಮಂದಿರ ಕಟ್ಟುವುದನ್ನ ನಾನು ಕಟ್ಟ ಕಡೆಯವರೆಗೂ ವಿರೋಧಿಸಿದ್ದೆ. ಮಸೀದಿಯ ಪಕ್ಕದಲ್ಲಿಯೇ ರಾಮ ಮಂದಿರ ನಿರ್ಮಾಣ ನನ್ನ ನಿಲುವಾಗಿತ್ತು. ಆದ್ರೆ ನನ್ನ ಯೋಜನೆಯನ್ನ ವಿಫಲಗೊಳಿಸಲಾಯಿತು. ನನ್ನ ಒತ್ತಾಯದಿಂದ ಎಲ್ಲರೂ ಇದನ್ನ ಒಪ್ಪಿಕೊಂಡ್ರು. ಆದ್ರೆ ಮರುದಿನ ಕಾರ್ಯಕರ್ತರಲ್ಲಿ ಇದಕ್ಕೆ ವಿರೋಧವಾಗಿ ದೊಡ್ಡ ಗಲಾಟೆಯಾಯಿತು. ಗಲಾಟೆಯಿಂದ ನನ್ನ ಪ್ರಸ್ತಾವನೆ ಮಸೀದಿ ಕೆಡವಲು ಮುಂದಾದ ಕಾರ್ಯಕರ್ತರಿಗೆ ಹಾಗೆ ಮಾಡಬೇಡಿ ಎಂದು ಮೈಕ್ನಲ್ಲಿ ಕೂಗಿ ಮನವಿ ಮಾಡಿದ್ದೆ. ಕೊನೆಗೆ ಅವರನ್ನ ತಡೆಯಲು ನಾನೇ ಮೇಲಕ್ಕೆ ಹತ್ತಿ ಹೋಗಿದೆ. ಆಗ ಅಲ್ಲಿದ್ದ ಕಾರ್ಯಕರ್ತರು ಬಲವಂತವಾಗಿ ನನ್ನನ್ನು ಕೆಳಗೆ ಇಳಿಸಿಬಿಟ್ರು. ರಾಮ ಮಂದಿರ ವಿವಾದ ಬಗೆಹರಿಯಲು ಸಾಧ್ಯವಿದೆ. ಇದಕ್ಕೆ ಪ್ರಧಾನಿ ಮೋದಿ ಹೆಚ್ಚಿನ ಪ್ರಯತ್ನ ಪಟ್ಟರೆ ಇದು ಬಗೆಹರಿಯುತ್ತದೆ. ಆದ್ರೆ ಮೋದಿ ಸರಿಯಾಗಿ ಪ್ರಯತ್ನ ಮಾಡುತ್ತಿಲ್ಲ ಎಂದು ನನಗನಿಸುತ್ತದೆ. ಯಾರಿಗೂ ಸಂಘರ್ಷದಲ್ಲಿ ಒಲವಿಲ್ಲ, ಆದ್ರೆ ಕೆಲವರಿಗೆ ಉಂಟು. ಘರ್ಷಣೆ ಆದಷ್ಟು ಹಿಂದೂ ಸಂಘಟನೆಗಳಿಗೆ ಉಪಯೋಗವಿದೆ ಎಂಬ ಕಾರಣಕ್ಕಾಗಿ. ಎಸ್, ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪೇಜಾವರ ಶ್ರೀಗಳು
ಏನೋ ಮಾಡಕ್ ಹೋಗ್ತಾರೆ, ಅದಿನ್ನೇನೋ ಆಗುತ್ತೆ, ಅದು ವಿವಾದಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಮೊದಲೇದಾಗಿ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಇನ್ನು ನಮ್ಮ ಜೊತೆಗೆ ಮುನೀರ್ ಕಾಟಿಪಳ್ಳಿ ಅವರು ಇದ್ದಾರೆ, ಡಿವೈಎಫ್ಐ ರಾಜ್ಯಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಇನ್ನು ನಮ್ಮ ಜೊತೆಗೆ ಕೋಮು ಸೌಹಾರ್ದ ವೇದಿಕೆಯಿಂದ KL ಅಶೋಕ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಇನ್ನು ಉಡುಪಿಯಿಂದಲೂ ಕೂಡ ನಮ್ಮ ಜೊತೆಗೆ ಒಬ್ರು ಜಾಯ್ನ್ ಆಗ್ತಾರೆ, ಪ್ರೊಫೆಸರ್ ಗುರುಮೂರ್ತಿ ಆಚಾರ್ಯ ಅಂತ ಹೇಳಿ, ಸಂಸ್ಕೃತ ಕಾಲೇಜಿನ ಪ್ರೊಫೆಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್ ಸರ್. ಚಕ್ರವರ್ತಿ ಸೂಲಿಬೆಲೆ ಸರ್, ಯಾಕೆ ತಪ್ಪು ಸರಿ ಅನ್ನೋ ವಿಷಯಗಳು ಚರ್ಚೆ ಆಗ್ತಾ ಇದೆ ಅಂತ? ಇಫ್ತಾರ್ ಕೂಟ ಮಾಡಿದ್ದೆ ತಪ್ಪಾಯ್ತಾ ಅಂತ? ಅಲ್ಲ, ಇಫ್ತಾರ್ ಕೂಟ ಮಾಡಿದ ತಪ್ಪು ಅಂತ, ಅದರಲ್ಲೂ ವಿಶೇಷವಾಗಿ ಪೇಜಾವರ್ಷಿಗಳ ವಿಚಾರ ಬಂದಾಗ ಯಾರೂ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಅವರು ಮೊದಲಿಂದಲೂ ಈ ಥರದ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವಂಥ, ವಿಶ್ವಾಸವನ್ನು ಉಳಿಸುವಂಥ ಪ್ರಯತ್ನಗಳನ್ನು ಯಾವತ್ತೂ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗ ಇಡೀ ಸಮಾಜ ಮೇಲ್ವರ್ಗ ಕೆಳವರ್ಗ ಅನ್ನೋ ಚರ್ಚೆಯಲ್ಲಿತ್ತೋ ಆಗಲೂ ಕೂಡ ಪರಮಪೂಜ್ಯ ಸ್ವಾಮೀಜಿಯವರು ದಲಿತರ ಕೇರಿಯಲ್ಲಿ ಎಲ್ಲ ವಿರೋಧಗಳನ್ನು ಮೆಟ್ಟಿ ನಿಂತು ಹೋಗಿ ಮಾಡ್ಕೊಂಡು ಬಂದಂಥವರು. ಆನಂತರ ಮುಸಲ್ಮಾನರು ಅನೇಕರು ಅವ್ರ ಜೊತೆಗಿರುವಂಥ ಸಂಬಂಧ ಎಂಥದ್ದು ಅಂತಂದರೆ ಇದನ್ನು ಮಾಡಿರುವಂಥ ಮುಂದೆ ನಿಂತ್ಕೊಂಡು ಮಾಡಿದಂಥ ಆರಿಫ್, ನಾನು ಅವನನ್ನು ಮಾತನಾಡಿಸಿದ್ದೀನಿ ಈ ಹಿಂದೆನೂ ಕೂಡ. ಅವನು ಪೇಜಾವರ್ಷಿಗಳಿಗೆ ತುಂಬ ಆಪ್ತನಾಗಿದ್ದವನು. ಪೇಜಾವರ್ಷಿಗಳ ಹೆಸರಲ್ಲಿ ಅವರುಗಳು ಬ್ಲಡ್ ಡೊನೇಟ್ ಮಾಡ್ತಾರೆ, ಅವರು ಮುತ್ತಿಗೆ ಹಾಕ್ತೀವಿ ಉಡುಪಿ ಮಠಕ್ಕೆ ಅಂತ ಸುಳ್ಳೆ ಕೆಲವರು ಹೇಳಬಂದು ಗಲಾಟೆ ಎಲ್ಲ ಎಬ್ಬಿಸಿದಾಗ ಮೊದಲು ಅದಕ್ಕೆ ಮುತ್ತಿಗೆ ಹಾಕಿ ನೋಡ್ತೀವಿ, ಯಾರಿದ್ದೀರೋ ಯಾರು ಬರ್ತೀರೋ ನೋಡ್ಬಿಡ್ತೀವಿ ಅಂತ ಅದಕ್ಕೆ ಪ್ರೆಸ್ ಮೀಟ್ ಕರೆದು ಹೇಳಿದಂಥವರು ಆರಿಫ್ ಮತ್ತು ಟೀಮು. ಹೀಗಾಗಿ ಪೇಜಾವರ್ಷಿಗಳೊಂದಿಗೆ ಮುಸಲ್ಮಾನರ ಬಾಂಧವ್ಯವು ಕೂಡ ತುಂಬ ವಿಶಿಷ್ಟವಾಗಿರೋದ್ರಿಂದ ನನಗೇನು ಸರ್ಪ್ರೈಸ್ ಅಂತ ಅನ್ಸಲ್ಲ. ಆದರೆ ಆನಂತರ ಆದಂಥ ಅನೇಕ ಬೆಳವಣಿಗೆಗಳು ಸರ್ಪ್ರೈಸ್ ಆಗಿರುವಂಥದ್ದು ಅಂತ ಅನ್ಸುತ್ತೆ ನನಗೆ. ಬಟ್ ಈ ಕೋಮು ಸೌಹಾರ್ದತೆ ಹೆಸರಲ್ಲಿ ಶ್ರೀಗಳು ನಾಟಕ ಆಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳು, ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಯಾಕೆ? ಅಂದ್ರೆ ನಾನು ನಾಟಕ ಅಂತ ನಾನು ಆ ಶಬ್ದವನ್ನ ಬಳಸಲಿಕ್ಕೂ ನಾನು ಇಷ್ಟಪಡೋದಿಲ್ಲ. ಇಲ್ಲಿ ನಾನು ಹೇಳಿರುವುದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅವರು ಇಫ್ತಾರ್ ಕೂಟ ಆಯೋಜಿಸಿದ್ದನ್ನು ನಾನು ಸ್ವಾಗತಿಸಿದ್ದೀನಿ. ಅಲ್ಲಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟದಂತೂ ಈಗಿನ ಸಂದರ್ಭದಲ್ಲಂತೂ ಬಹಳ ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕೊಡ್ತದೆ. ಅದೇ ಸಂದರ್ಭದಲ್ಲಿ ಅವರು ಹೇಳಿರುವಂತ ಮಾತುಗಳು, ಬಾಬ್ರಿ ಮಸೀದಿಯನ್ನ ಉರುಳದಂತೆ ತಡಿಲಿಕ್ಕೆ ನಾನು ಪ್ರಯತ್ನ ಪಟ್ಟೆ, ನನಗೆ ನೋವಾಗಿದೆ ಅನ್ನುವಂತ ಮಾತು. ನೋವಾಗಿದ ಮೇಲೆ ಅವರು ಅದನ್ನ ಬದಲಾಯಿಸುವಂತ ಪ್ರಯತ್ನವನ್ನು ಮಾಡಬೇಕು. ಈಗಲೂ ಕೂಡ ಅವರು ರಾಮ ಮಂದಿರ ಅಲ್ಲೇ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬಾಬ್ರಿ ಮಸೀದಿಯ ಪಕ್ಕ ನಿರ್ಮಾಣ ಆಗ್ಬೇಕು ಅಂತ ಹೇಳುವಂತಹ ಮಾತುಗಳು. ಅವತ್ತಿನ ಲಕ್ಷಾಂತರ ಜನ ಅಲ್ಲಿ ಕರಸೇವೆ ಹೆಸರಿನಲ್ಲಿ ಸೇರಿದ್ದು ಬಾಬ್ರಿ ಮಸೀದಿ ಉರುಳಿಸ್ಲಿಕ್ಕೆ ಸೇರಿದಂತ ಲಕ್ಷಾಂತರ ಜನ ಉದ್ರಿಕ್ತ ಜನಜಂಗುಳಿಗೆ ಹೋಗಿ ಇಲ್ಲ ನೀವು ಉರುಳಿಸಬೇಡಿ ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಅಂಥದ್ರಲ್ಲಿ ಒಂದು ಕಡೆ ಅದೇ ಚಳವಳಿಯ ಭಾಗವಾಗಿರ್ತಾರೆ, ಇನ್ನೊಂದು ಕಡೆ ನಾನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದೆ ಅಂತ ಹೇಳ್ತಾರೆ. ಈಗ ಮತ್ತೆ ರಾಮ ಮಂದಿರ ಅಲ್ಲಿ ಕಟ್ಟಿದ್ದನ್ನ ಕಾಣೋದನ್ನ ಕನಸು ಅಂತ ಹೇಳ್ತಾರೆ. ಇಂಥ ಗೊಂದಲಗಳು ಶ್ರೀಗಳಿಗೆ ಹೇಳಿಸಿದ್ದಲ್ಲ ಅನ್ನುವ ಗೊಂದಲಗಳೇನಿದೆ? ಐ ಡೋಂಟ್ ಥಿಂಕ್ ಸೊ. ನಂಗೆ ಗೊಂದಲಗಳು ಏನಿದೆ? ಎಸ್ ಅಶೋಕ್ ಸರ್, ಇದರಲ್ಲಿ ಗೊಂದಲ ಏನಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಇದರಲ್ಲಿ ಸ್ಪಷ್ಟವಾದಂತ ಗೊಂದಲ ಅಲ್ಲ, ಬಹಳ ಪ್ರಜ್ಞಾಪೂರ್ವಕವಾಗಿ ಪೇಜಾವರ ಶ್ರೀಗಳು ಮಾತಾಡ್ತಾ ಇದ್ದಾರೆ. ಅದ್ರಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾಕೆ ಗೊಂದಲ ಇಲ್ಲ ಅಂದ್ರೆ, ಅವರು ವಿಶ್ವ ಹಿಂದೂ ಪರಿಷತ್ತು, RSS ಮತ್ತು ಸಂಘ ಪರಿವಾರದ ಮಾರ್ಗದರ್ಶಕರು. ಕರಾವಳಿಯಲ್ಲಿ ಇಡೀ ಧರ್ಮದ್ವೇಷ ಮತ್ತು ವಿಧ್ವಂಸ ಕೃತ್ಯಗಳನ್ನು ಮಾಡಿದ ಬಹಳ ದೊಡ್ಡ ಇತಿಹಾಸವೇ ಇದೆ. ಕಳೆದ 3-4 ವರ್ಷಗಳಲ್ಲಿ 8 ಜನ ಪ್ರಾಣವನ್ನ ಕೊಟ್ಟಿದ್ದಾರೆ ಮತ್ತು ಅನೇಕ ದೊಡ್ಡ ಗಲಭೆಗಳಾಗಿದೆ. ಅದಕ್ಕೆಲ್ಲವೂ ಕೂಡ ಪರೋಕ್ಷವಾಗಿ ಪ್ರಚೋದನೆಯನ್ನ ಕೊಡ್ತಾ ಬಂದವರು ಯಾರು? ಪೇಜಾವರ ಶ್ರೀಗಳು. ಎರಡನೇಗಳಿಗೆ ಹೌದು, ಗಲಭೆಗಳಾದಾಗ ಮೌನ ವಹಿಸುವುದು ಕೂಡ ಮತ್ತೊಂದು ಅಪರಾಧ. ನಾನು ಹೇಳ್ತೀನಿ, ಅದಕ್ಕೆಲ್ಲ ಡೀಟೇಲ್ ನನ್ನ ಹತ್ರ ಎಲ್ಲವೂ ರೆಕಾರ್ಡ್ ಇದೆ. ಎರಡನೇದು, ವಿಶ್ವ ಹಿಂದೂ ಪರಿಷತ್ನ ಅವರು ಮಾರ್ಗದರ್ಶಕ ಮಂಡಳಿಯಲ್ಲಿದ್ದಾರೆ. ಅವರ ಇತ್ತೀಚಿನ ನಿನ್ನೆಯ ಸಂದರ್ಶನ ಎರಡನೇದು ಇನ್ನೊಂದು ಹೊಸ ಸ್ಟೇಟ್ಮೆಂಟ್ ಅಲ್ಲ, ಹಳೇದ ಇದು ಮತ್ತೆ ಮುಂದುವರಿಸ್ತಿದ್ದೀನಿ. ಮೂರನೇದು, ಇದು ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಹೇಳಿ ಬಿಜೆಪಿಯವರು ಮುಸ್ಲಿಮರನ್ನ ಸಂಘಟನೆ ಮಾಡಲಿಕ್ಕೆ ಬಹಳ ದೊಡ್ಡ ಒಂದು ಪ್ರಯತ್ನವನ್ನ ಇಡೀ ಭಾರತದಾದ್ಯಂತ ಮಾಡ್ತಾ ಇದ್ದಾರೆ. ಕೆಲವು ಮುಸ್ಲಿಮರು ಬಿಜೆಪಿ ಸೇರ್ತಾ ಇದ್ದಾರೆ. ಮೊನ್ನೆ ಒಬ್ಬ ಟಿವಿಗೆ ಬಂದಿದ್ದ ವ್ಯಕ್ತಿಗಳಲ್ಲೂ ಕೂಡ ಇಫ್ತಿಯಾರ್ ಕೂಟಕ್ಕೆ ಹೋದ ಕೆಲವರಲ್ಲೂ ಕೂಡ ಬಿಜೆಪಿ ಸೇರಿದಂತವರು ಇದ್ರು. ಇದು ರಾಷ್ಟ್ರೀಯ ಮುಸ್ಲಿಂ ಮಂಚ್ ಎನ್ನುವಂತ RSS ನ ಕೃಪಾಪೋಷಿತ ಮಂಡಳಿಯ ಹೊಸ ನಾಟಕ ನೀವೇನ್ ಹಾಕಿದ್ರಿ ಪ್ರಹಸನ ಅಂತ, ಹೊಸ ಪ್ರಹಸನ ಭಾಗವಾಗಿ ಹೊಸ ಪಾತ್ರಧಾರಿಗಳಾಗಿ ಪೇಜಾವರ ಶ್ರೀಗಳು ಇವತ್ತು ಆಗಮಿಸ್ತಿದ್ದಾರೆ. ಎಲ್ಲವೂ ಕೂಡ ನಾಟಕ ಅಂತ ಹೇಳ್ತೀವಿ. ಬಹುತೇಕ ನಾಟಕ. ಯಾಕೆ ಅಂದ್ರೆ ಅವ್ರ ಇಡೀ ಇದ್ರಲ್ಲಿ ನಾನು ಇನ್ನೊಂದು ನೋಡಿದೆ, ಗೋಹತ್ಯೆ ಬಗ್ಗೆನೂ ಕೂಡ ಬಹಳ ದೊಡ್ಡ ಚರ್ಚೆ ಆಯ್ತು. ಗೋಹತ್ಯೆ ಬಗ್ಗೆ ಬಹಳ ಚರ್ಚೆ ನಡೆದಾಗ ಅವ್ರು ಹೇಳಿದ್ರು, ನೋಡಿ ಅವರು ಹಿಂಸೆ ಮಾಡಬಾರ್ದು, ಆದ್ರೆ ತಡೆಯುವ ಹಕ್ಕು ಅವರಿಗಿದೆ ಅಂತ ಹೇಳಿದ್ರು. ಯಾರಿಗೆ? ಸಾಗಾಟ ಮಾಡುವಂತ ನನ್ನ ಪ್ರಕಾರ ಅದು ಗೋ ಭಯೋತ್ಪಾದಕರನ್ನ ತಡೆಯುವ ಶಕ್ತಿ ಇದೆ ಅಂತ ಪೇಜಾವರವರು ಈಗ
ಇವನ್ ನಿನ್ನೆ ಅವ್ರು ಫ್ರೆಶ್ ಆಗಿ ಹೇಳಿರೋ ಸ್ಟೇಟ್ಮೆಂಟ್, ಇದರ ಅರ್ಥ ದಿಢೀರ್ ಇಫ್ತಿಯಾರ್ ಕೂಟ ಮಾಡೋದ್ರ ಮುಖಾಂತರ ದಿಢೀರ್ ಜಾತ್ಯತೀತರ ಆಗ್ಬಿಟ್ರು ಅನ್ನುವಂತ ಭ್ರಮೆಯನ್ನ ಮುಸ್ಲಿಮರಲ್ಲಿ ಮತ್ತು ಕರ್ನಾಟಕದ ಪ್ರಜ್ಞಾವಂತರಲ್ಲಿ ಮೂಡಿಸೋದಿದೆಯಲ್ಲ, ಇದು ಬಹಳ ಸಮಸ್ಯೆ. ಇದನ್ನ ನಾವು ಮನೆಗಡಬೇಕಲ್ಲ. ಅಶೋಕ್ ಥರದವರು ತುಂಬಾ ಬಾರಿ ಈ ತರದ ಕತ್ಲಲ್ಲಿ ಕಲ್ಲೊಡಿತಾರೆ ಮತ್ತು ಅವರು ನೀವು ಮಾತಾಡಬೇಡ, ನಿಮಗೆ ಅವತ್ತು ಉಗ್ಸ್ಕೊಂಡು ಸಾಕು, ನೀವು ಉಡುಪಿ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿ ನಿಮ್ಮನ್ನ ಬಗ್ಗೆ ಮಾತಾಡಲಿಲ್ಲ. ಅದಾದ ನಂತರ ಆಂಜನೇಯ ಉಡುಪಿಯಲ್ಲಿ ಏನಿಲ್ಲ ಅಂತ ಹೇಳಿ ನಿಮಗೆ ಫೇಸ್ಬುಕ್ ನಿಮ್ಗೆ ಫೇಸ್ಬುಕ್ ಅಲ್ಲಾದ ವಾರ ಗೊತ್ತಿದೆ. ಬಂದಿದ್ದೆ ಅಯೋಗ್ಯರು, ದಲಿತರದು ತುಂಬಾ ಚೆನ್ನಾಗಿರೋ ಮಾಡಿದ್ರು ಇಡೀ ಆಂದೋಲನವನ್ನಂತ. ಉಡುಪಿ ಚಲೋನ ಕಾರಟಗಿ ಚಲೋ ಅಂತ ಅಯೋಗ್ಯರ ಚಿಂತನೆಗಳು ದೇಶ ನೋಡಿದೆ, ಸಮಾಜ ನೋಡಿದೆ. ಉಡುಪಿ ಚಲೋ ಹಾಕೋದಂತೆ ಇವರೆಲ್ಲ ಮಾಡೋದು ಯೋಚನೆ ಮಾಡಿ. ಇವರಿಗೆ ಈಸಿ ಟಾರ್ಗೆಟ್ ಜಾತಿವಾದಿ ಕರ್ನಾಟಕದಲ್ಲಿ ಜಾತಿವಾದಿನೇ ಬೇಡ ಅಂತಿದ್ದಾರೆ ಪೇಜಾವರ. ಅದನ್ನೇ ಅಯೋಗ್ಯ ಬುದ್ಧಿಗೆ ಜಾತಿವಾದ ಯಾಕೆ ನೋಡಿ, ಮಾತು ದೀಕ್ಷೆ ಕೊಡೋದಲ್ಲ, ಮಾತುವರಿಗೆ ದಲಿತ ದೀಕ್ಷೆ ಕೊಡಬೇಕಂತ ಡೈವರ್ಟ್ ಮಾಡೋದು ಬೇಡ. ಇಲ್ಲಿ ಬಹಳ ಸ್ಪಷ್ಟ ಏನಂತ ಕೇಳಿದ್ರೆ, ಒಂದ್ ಸೆಕೆಂಡ್ ನಾನು ಬರ್ತೀನಿ. ಎಸ್ ಪ್ರೊಫೆಸರ್ ಗುರುಮೂರ್ತಿ ಅವರು ಏನೋ ಹೇಳಕ್ ಬಯಸ್ತಾ ಇದ್ರಿ, ಹೇಳಿ ಸರ್. ನೋಡಿ, ಇವರು ಯಾವುದನ್ನು ವಿಚಾರ ಮಾಡದೆ ಇವ್ರ ತಲೆಯಲ್ಲಿ ಇರುವಂತಹದ್ದನ್ನ ಪೇಜಾವರ ಸ್ವಾಮಿಗಳ ಮೇಲೆ ಎತ್ತಾಕ್ಲಿಕ್ಕೆ ಹೊರಟಿದ್ದಾರೆ. ಇವ್ರು ಅವತ್ತು ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡ್ಕೊಂಡಿತ್ತು ಮಸೀದಿಯನ್ನು ಒಡಿಬೇಕು ಅಂತ. ಯಾರು ಹೇಳಿದ್ರು ಇವರಿಗೆ? ಇವರೇ ತೀರ್ಮಾನ ಮಾಡ್ಕೊಳ್ಳೋದಾ? ಅಲ್ಲಿ ನಡೆದಂತ ಪ್ರಸಂಗವೊಂದನ್ನು ಗಮನಿಸಬೇಕು. ಅವತ್ತಿನ ದಿವಸ ಅಲ್ಲಿ ಈ ಮೊದಲನೇ ವಿಷಯವನ್ನು ಬಂದು ಪೇಜಾವರ ಸ್ವಾಮಿಗಳಿಗೆ ಒಬ್ರು ಹೇಳಿದ್ರು, ಸ್ವಾಮಿ ಆ ಕಟ್ಟಡವನ್ನ ಕೆಡವು ಹಾಕಿದ್ವಿ ಅಂತ ಭಾರಿ ಸಂತೋಷದ ಸಂಭ್ರಮದಲ್ಲಿ ಬಂದು ಹೇಳಿದ್ರೆ ಅವರ ಕಪಾಳ ಕೊಟ್ಟಿದ್ರು. ಗೊತ್ತಿದೆಯಾ ನಿಮಗೆ? ತುಂಬಾ ದುಃಖದ ಸಂಗತಿ ನನಗಿದು, ಇದು ನನಗೆ ಅಪೇಕ್ಷೆ ಇರಲಿಲ್ಲ. ಇವರು ಮನಸ್ಸಿನಲ್ಲಿ ಇದ್ದದ್ದೇ ಆ ಕಟ್ಟಡವನ್ನು ಉಳಿಸ್ಕೊಂಡೆ ರಾಮ ಮಂದಿರವನ್ನು ಮಾಡಬೇಕು ಅನ್ನುವಂಥದ್ದು ಇವ್ರ ಉದ್ದೇಶ ಆಗಿತ್ತು. ಎಲ್ಲ ಸಂದರ್ಭದಲ್ಲಿಯೂ ಇವ್ರ ಉದ್ದೇಶವೇ ನೆರವೇರ್ಬೇಕು ಅಂತ ಇಲ್ಲಲ್ಲ, ಅಲ್ಲಿ ಬಹುಜನದ ಅಪೇಕ್ಷೆ ಇತ್ತು ಅಥವಾ ಕಾರ್ಯಕರ್ತರ ಒತ್ತಡ ಇತ್ತು, ಅದರಿಂದ ಹಾಗಾಗಿದೆ. ಇವರಲ್ಲಿ ಇದ್ರು ಅಂದ ತಕ್ಷಣ ಇವರದ್ದೇ ಸಂಪೂರ್ಣ ಜವಾಬ್ದಾರಿ ಅಂತ ಅರ್ಥನಾ? ಇವರೇ ತೀರ್ಮಾನ ಮಾಡ್ಕೊಂಡು ಮಾತಾಡಿದ್ರೆ ಸೌಹಾರ್ದವಾಗಿ ಹಿಂದೂ ಮುಸ್ಲಿಮರಲ್ಲಿ ಸೌಹಾರ್ದತೆಯನ್ನು ಬೆಳೆಸಬೇಕು ಅಂತ ಪ್ರಯತ್ನ ಪಡ್ಲಿಕ್ಕೆ ಬೇರೆ ಏನಿದೆ ಹೇಳಿ? ಇಷ್ಟು ವೃದ್ಧರಾದವಲ್ಲ, ಅದೇ ಒಂದು ನಾಟಕ ಹೇಳ್ತಾ ಇದ್ದಾರೆ. ಹಿಂದೆ ಇರಬೇಕಾಗಿತ್ತು, ಹಿಂದೆ ಇದೇ ರೀತಿಯಾಗಿ ನೂರಾರು ಹಿಂದೂ ಮುಸಲ್ಮಾನ್ಗಳು ಬದುಕ್ತಾ ಇದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಸುಮ್ಮನೆ ನಾಟಕ ಅಂತ ಅಪಾದನೆ ಮಾಡೋದಲ್ಲ. ನಾಟಕ ಅಂತ ಆಗಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತು. ಯಾಕೆ ಕರೆಸ್ಬೇಕಾಗಿತ್ತು? ಅವರನ್ನು ಕರೆಸೋ ಮೂಲಕವಾಗಿ ನಮಗಿರುವಂತ ಸೌಹಾರ್ದತೆಯನ್ನು ತೋರಿಸ್ಕೊಟ್ಟು. ಇವರಿಗೆ ಭಾರಿ ವಿರೋಧ ಇದೆ. ಇವರ ಗುಂಪಿನವರು ಹಿಂದೂಗಳಲ್ಲೇ ಕೆಲವರು ಭಾರಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿರೋಧವನ್ನು ಕಟ್ಟಿಕೊಂಡು ಕೂಡ ಮಾಡಬೇಕು. ಇವರ ಸುದೀರ್ಘವಾದಂತಹ ದೂರದೃಷ್ಟಿ ಇದಕ್ಕೆ ಕಾರಣ. ಹಿಂದೂ ಮುಸ್ಲಿಮರಲ್ಲಿ ಇರುವಂತಹ ಏನು ದ್ವೇಷ ಇದೆ ಇನ್ನೊಂದು ಆರೋಪ ಮಾಡ್ತಾ ಇದ್ದಿದ್ದು, ಈ ಇಫ್ತಾರ್ ಕೂಟಕ್ಕೆ ಬಂದಿದ್ದು ಎಲ್ಲಾ ಬಿಜೆಪಿಯ ಮುಸ್ಲಿಂ ಮುಖಂಡರು ಅನ್ನೋದೇ ಆರೋಪ ಇದೆ. ಬೇರೆದವ್ರನ್ನ ಯಾರು ಇನ್ವೈಟ್ ಮಾಡ್ಲಿಲ್ಲ ಅನ್ನೋ ಆರೋಪ ಕೂಡ ಮಗದೊಂದಿದೆ. ಗಫೂರೇ ನಿಂತ್ಕೊಂಡು ಗಫೂರೇ ಇದಕ್ಕೆ ಬೇಕು, ಈ ತರದ್ ಆಗಬೇಕು ಅಂತ ಕೇಳ್ಕೊಂಡು ಸ್ವಾಮೀಜಿ ಹತ್ರ ಪರ್ಮಿಷನ್ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಗಫೂರ್ ಮತ್ತು ಅವ್ರ ಕಾಂಗ್ರೆಸ್ನ ಮುಖಂಡರಲ್ಲಿ. ಇಫ್ತಾರ್ ಕೂಟಕ್ಕೆ ಪೇಜಾವರ ಶ್ರೀಗಳು ಕರೆದಿದ್ದು ಇಫ್ತಾರ್ ಕೂಟಕ್ಕೆ. ಅಫ್ಕೋರ್ಸ್ ಅವ್ರು ಕರ್ಕೊಂಡು ಬಂದು ಪ್ರಸಾದ ತಗೋಬೇಕು ಅಂತ. ಪ್ರಸಾದ ತಗೊಳ್ಳುವಾಗ ನಮಾಜ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ್ಲೂ ಅಲ್ಲವ್ರು ಹೇಳಿದ್ದಾರೆ, ನಾವು ನಮ್ಮ ಪಾಡಿಗೆ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೀಗೆ ಕೂತ್ಕೋಬೇಕು ಅಂತ ಏನಿಲ್ಲ, ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ತಗೊಳ್ಳೋಣ. ಯಾಕೆಂದ್ರೆ ಒಂದು ಸೌಹಾರ್ದದ ಹೆಜ್ಜೆ ನೀವು ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿರುವಾಗ ನಾವು ಇದನ್ನು ಗೌರವಯುತವಾಗಿ ಸಮ್ಮತಿಸೋಣ ಅಂತಂದಾಗ ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ಇಲ್ಲ ಇವ್ರು ನಮಾಜ್ ಆಗಬೇಕು, ಸ್ವಾಮೀಜಿನ ಕೇಳಿದ್ರೆ ಅವರೇ ಒಪ್ಪಿಗೆ ಕೊಡ್ತಾರೆ ಅಂತ ಹೇಳಿ ಒಪ್ಪಿಗೆ ಕೇಳಲಿಕ್ಕೆ ಕಳಿಸಿಕೊಟ್ಟಿದ್ದೆ ಗಫೂರ್, ಕಾಂಗ್ರೆಸ್ ಲೀಡರ್. ನಮಾಜ್ ಮಾಡ್ಲಿಕ್ಕೆ ಅಂದ್ರೆ ಪ್ರೇಯರ್ ಮಾಡ್ಲಿಕ್ಕೆ ಹೀಗೆ ನನಗೆ ನಿಮ್ಗೆ ಆಗಿಲ್ಲ, ಯಾಕೆ ಅವ್ರಿಗೆ ಮಾತ್ರ ಆಗುಂಟು? ಪ್ರೇಯರ್ ಮಾಡ್ಬೇಕಾದ್ರೆ ನಾನು ನಮಾಜಿಗೆ ಹೀಗೆ ಕೂತ್ಕೋಬೇಕು ಅಂತ ಯಾಕೆ ಉಂಟು? ನಾನು ಭಗವಂತನಿಗೆ ಎಲ್ಲಿದ್ರು ನಮಸ್ಕಾರ ಮಾಡಬಲ್ಲೆ ಅಂತ ಯಾಕೆ ಹೇಳಲಿಕ್ಕೆ ಆಗಲಿಲ್ಲ? ಯಾಕೆ ಅಂದ್ರೆ ಇದಕ್ಕೆ ಬೇಕಂತಲೇ ಏನು ಉಪ್ಪು ಸುರಿಬೇಕು ಅನ್ನೋಂತ ಆಲ್ರೆಡಿ ಏನು ಅವ್ರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ, ಒಬ್ಬ ಪುಣ್ಯಾತ್ಮ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನೊಂದು ಸೌಹಾರ್ದಿತವಾಗಿ ಬಗೆಹರಿಸೋಣ ಅನ್ನೋದನ್ನ ಬಿಟ್ಕೊಂಡು ಬೇಕಂತ ನಮಾಜ್ ಮಾಡಿ ಈ ತರದ ಗಲಾಟೆ ರಾಡಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೆ ಗಫೂರ್. ಕೊಡಬೇಕು
ಗಫೂರ್ನ ಪಿತೂರ್ ಅಂತ ನಾನು ಹೇಳ್ತೀನಿ, ಕರೆದಿದ್ದನ್ನೇ ಯಾಕೆ ಅಂತ ಕೇಳ್ತಾ ಇಲ್ಲ. ಏನು ಪಿತೂರಿ ಅಂತ ಕರೆಯೋದು? ಯಾಕೆ ನಿಮ್ಗೊಂದು ನಾವೊಂದು ನಮಸ್ಕಾರ ಮಾಡಬೇಕಾದಾಗ ನಾವು ಬೇಕಾದ ರೀತಿಯಲ್ಲಿ ಅಂತಂದ್ರೆ ಕಾಂಗ್ರೆಸ್ಸಿನ ಲೀಡರ್ ಬಂದು ಇದನ್ನ ಹೀಗೆ ಮಾಡಬೇಕು ಅಂತ, ಅಲ್ಲಿ ಬಾಂಬ್ ಕೂಗಬೇಕು, ಅಜಾನ್ ಕೂಗಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಪೇಜಾವರ ಶ್ರೀಗಳ ಹೃದಯ ದೊಡ್ಡದು, ಅದನ್ನ ಹೇಳೋದು ನಾನು. ಇದು ನಾಟಕ ಆಗಿದ್ರೆ ಹೌದು ಬಿಡ್ರಿ, ಇನ್ನೊಂದು ಗೊತ್ತಿದೆ. ಪೇಜಾವರ ಶ್ರೀಗಳು ನಾಟಕ ಆಗಿದ್ದಿದ್ರೆ ಅವತ್ತೇ ಆದ್ರೆ ನಾಟಕ ಅಲ್ಲ. ಪೇಜಾವರ ಶ್ರೀಗಳು ಎಷ್ಟು ಪ್ರೀತಿಯಿಂದ ಇದನ್ನು ಒಪ್ಪಿಕೊಂಡು ಆಯ್ತು ನೀವು ಪ್ರಾರ್ಥನೆ ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು. ಆದ್ರೆ ನಂಗೆ ಬಹಳ ವಿಚಿತ್ರ ಅನ್ಸೋದು, ಎಲ್ಲಿ ಮೂರ್ತಿ ಇರುತ್ತೋ ಅಲ್ಲಿ ನಾವು ನಮಾಜ್ ಮಾಡಬಾರ್ದು ಅಂತ ಹೇಳುವಂತವ್ರು ಅಲ್ಲಿ ಹೇಗೆ ನಮಾಜ್ ಮಾಡಿದ್ರು? ಹಾಗಾದ್ರೆ ಈಗ ಬಂದಿರೋ ಮುಸಲ್ಮಾನರನ್ನೆಲ್ಲ ಇವರು ಅವಮಾನ ನನಗೆ ಕೇಳಬೇಕು, ನನಗೆ ಅದೇ ಪ್ರಶ್ನೆ. ಆವತ್ತು ಗಫೂರ್ ಅವರು ಏನಾದ್ರು ಕಾಂಗ್ರೆಸ್ ನಾಯಕ, ಮಾಡಿದ್ದಾರೆ ನೀವು ಕೇಳ್ತಾ ಇರುವಂತ ಪ್ರಶ್ನೆ ಅವಮಾನಿಸಿದ ಅಶೋಕ್ ಸರ್ ಚಿಂತನೆಗೊಳ್ಳುವಂತ ಒಂದು ಹುಳ ಅವರು. ಬರ್ತೀನಿ, ನಾನು ವಾಪಸ್ ಬರ್ತೀನಿ. ಅವಮಾನಿಸಿದ್ರ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೀರಾ? ಒಂದ್ ಸೆಕೆಂಡ್ ನಿಮ್ಮ ಯೋಗ್ಯ ಬುದ್ಧಿಗೆ ಆದ್ಮೇಲೆ ಆಂಜನೇಯ ಅವರು ಬಂದು ಎಲ್ಲರೂ ಸಮಾನವಾಗಿ ಊಟ ವಾಪಸ್ ಬರ್ತೀನಿ ಚರ್ಚೆ ಮಾಡಕ್ಕೆ. ಒಂದೇ ಸೆಕೆಂಡ್ ಪ್ಲೀಸ್ ಪ್ಲೀಸ್ ಅಶೋಕ್ ಅವರೇ ಅಯ್ಯೋ ರಾಮ ಸರ್, ಒನ್ ಸೆಕೆಂಡ್ ಪ್ಲೀಸ್ ಹೋಲ್ಡ್ ಆನ್ ಸರ್, ಪ್ಲೀಸ್ ಹೋಲ್ಡ್ ಆನ್ ಸರ್, ಪ್ಲೀಸ್ 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 ಒನ್ ಸೆಕೆಂಡ್ ಸರ್, ಒನ್ ಸೆಕೆಂಡ್ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ನಾನೊಂದು ಕೇಳ್ಬೇಕು, ಮುನೀರ್ ಅವರೇ, ನೀವು ಹೇಳ್ತಾ ಇದ್ರಿ ಅಪಮಾನ ಅಂತ ಹೇಳಿ. ಅಪಮಾನ ಆಗಿರೋದು ಮುಸ್ಲಿಮರಿಗ ಇಲ್ಲ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟ ಕರೆದಿದ್ದಕ್ಕ? ನೋಡಿ, ಇಫ್ತಾರ್ ಕೂಟ ಕರೆದದ್ರಲ್ಲೂ ಅಪಮಾನ ಇಲ್ಲ. ಮುಸಲ್ಮಾನರಲ್ಲಿ ಯಾರು ಅವರಿಗೆ ಇಷ್ಟೇ ಇದ್ದವ್ರು ಹೋಗಿದ್ದಾರೆ, ಅದ್ರಲ್ಲೂ ಅಪಮಾನ ಇಲ್ಲ. ಆದ್ರೆ ಅಪಮಾನ ಮಾಡ್ತೀರ ಅಂತ ಕೇಳಿದ್ರಲ್ಲ, ಅದಕ್ಕೆ ಯಾವುದು? ಈಗ ಅವರು ಸುಲಿಬೆಲೆಯವರು ಏನಂದ್ರೆ ಬಂದವರೇ ಗಫೂರ್ನ ನೇತೃತ್ವದಲ್ಲಿ ಒಂದು ಪಿತೂರಿಯ ಭಾಗವಾಗಿ ಹೋಗಿ ಪ್ರಾರ್ಥನೆಯ ಬದಲಿಗೆ ನಮಾಜ್ ಮಾಡಿದ್ರು ಅಂತ ಹೇಳಿದ್ದಾರೆ. ಇದೊಂದು ಪಿತೂರಿ ಅಂತ. ಅದು ಕರೆದವರಿಗೆ ಅವಮಾನ ಅಲ್ವಾ ಅಂತ ಕೇಳುದು ನಾನು. ಇವರು ಇಫ್ತಾರಿಗೆ ಆಹ್ವಾನಿಸಿದ್ದಾರೆ, ಅವ್ರು ಬಂದಿದ್ದಾರೆ ಇಫ್ತಾರಿಗೆ. ಇಫ್ತಾರ್ ಪ್ರತಿ ಇಫ್ತಾರ್ ಅಂದ್ರೆ ಹಾಗೆ, ಇಫ್ತಾರ್ನ ಮಾಡಿದ ತಕ್ಷಣ ಏನಾದ್ರು ನೀರು ಖರ್ಜೂರನ ತಿಂತಾರೆ, ಆ ನಂತರ ಆ ಟೈಮ್ ನಮಾಜ್ ಮಾಡ್ತಾರೆ, ನಮಾಜ್ ಮಾಡಿ ಮತ್ತೆ ಮೊಟ್ಟೆಗೆ ಏನಾದ್ರು ತಗೊಳ್ತಾರೆ. ಅದು ಕ್ರಮ ಇಫ್ತಾರ್ ಇದ್ದು. ಅದರ ಭಾಗವಾಗಿ ಅವ್ರು ಮಾಡಿ. ನೀವು ಎರಡು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಇದ್ದೀರಾ. ಈಗ ಪೇಜಾವರ ಶ್ರೀಗಳು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ನೀವು. ಹೌದು, ನೀವು ಹಂಗೆ ಹೇಳ್ತಾ ಇದ್ದೀರಿ, ಅವ್ರು ಸ್ವಾಗತಿಸ್ತೇನೆ ಇಫ್ತಾರ್ ಕೂಟವನ್ನ ಅಂತ ಹೇಳ್ತಾರೆ, ಮತ್ತೆ ಇದು ನಾಟಕೀಯವಾಗಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇಫ್ತಾರ್ ಕೂಟ ಮಾಡಿದ್ದನ್ನು ಮತ್ತಲ್ಲಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿರುವುದನ್ನು ನಾನು ಸ್ವಾಗತಿಸ್ತೇನೆ. ಆದ್ರೆ ಅದೇ ಸಂದರ್ಭದಲ್ಲಿ ಈ ರಾಮ ಮಂದಿರದ ಚಳವಳಿಯಲ್ಲಿ ಅವರು ಭಾಗಿಯಾಗಿರೋದು, ಸಂಘ ಪರಿವಾರದ ಜೊತೆಯಲ್ಲಿ ಅದರ ಮಾರ್ಗದರ್ಶಕರಾಗಿರೋದು, ರಾಮ ಮಂದಿರ ಕಟ್ಟುವ ಚಳವಳಿಯಲ್ಲಿ ಭಾಗವಹಿಸುವಂತಹದ್ದು, ಗೋರಕ್ಷಣಾ ಆಂದೋಲನದಲ್ಲಿ ಭಾಗವಹಿಸೋದು, ಇನ್ನೊಂದು ಕಡೆ ಅದರಿಂದೆಲ್ಲ ದಾಳಿಗೊಳಗಾಗಿ ಹಿಂಸೆಗೊಳಗಾಗಿರೋ ಮುಸಲ್ಮಾನರನ್ನ ಕರೆದು ನಾನು ಸೌಹಾರ್ದವನ್ನ ಆಚರಿಸ್ತೀನಿ ಅಂದ್ರೆ ಅದರ ಅರ್ಥ ಮುಸ್ಲಿಂ ವಿರೋಧಿಗಳಂತ? ಖಂಡಿತ. ಅಂದ್ರೆ ಸಂಘ ಪರಿವಾರ ಅನ್ನುವಂಥದ್ದೇ ಮುಸ್ಲಿಂ ವಿರೋಧಿ. ಅದರ ಭಾಗ್ಯವಾಗಿ ಸಂಘ ಪರಿವಾರ ಅನ್ನುವಂಥದ್ದು ಮುಸ್ಲಿಂ ವಿರೋಧಿ ಅಂತ ಗುರುಮೂರ್ತಿ, ಪ್ರೊಫೆಸರ್ ಗುರುಮೂರ್ತಿ ಅವರೇ, ಸ್ವತಃ ಪೇಜಾವರ ಶ್ರೀಗಳು ಒಂದು ಸಂದರ್ಶನವನ್ನ ಕೊಡ್ತಾರೆ ವಾರ್ತಾಭಾರತಿಗೆ. ಅದರಲ್ಲಿ ಅವರು ಹೇಳೋದು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಅಲ್ಲಿರುವಂತ ಮಸೀದಿಯನ್ನ ಕೆಡವಕ್ ಮುಂದಾದಂತಹ ಕಾರ್ಯಕರ್ತರಿಗೆ ಹಾಗೆ ಮಾಡಬೇಡಿ ಅಂತ ಮೈಕ್ ನಲ್ಲಿ ಕೂಗಿ ಹೇಳ್ತೀನಿ, ಬಟ್ ಯಾರು ಕೇಳೋದಿಲ್ಲ. ಹಾಗಾಗಿ ನಾನೇ ಸ್ವತಃ ಮೇಲ್ಗಡೆ ಹತ್ತಿ ಅವ್ರನ್ನ ಕೆಳಗಿಳಿಸೋಕ್ ಪ್ರಯತ್ನವನ್ನ ಮಾಡ್ತೀನಿ, ಆದ್ರೆ ನನ್ನನ್ನೇ ಕೆಳಗಿಳಿಸ್ಬಿಡ್ತಾರೆ. ನಾನು ಒಂದು ರೀತಿಯಾಗಿ ಏನು ಮಾಡದಂತ ಅಸಹಾಯಕನಾಗ್ಬಿಡ್ತೀನಿ, ನನಗೆ ಬೇಸರ ಆಗುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ವಿರೋಧಿ ಆಗ್ಬಿಡ್ತಾರೆ ಮುಸ್ಲಿಂ ವಿರೋಧಿ ಅವರು? ಎರಡು ಮಸೀದಿನೂ ಬೇಕು, ರಾಮ ಮಂದಿರನೂ ಬೇಕಂತಾರೆ. ಅದಕ್ಕಿಂತಲೂ ಮುಂಚೆ ವಿ.ಪಿ. ಸಿಂಗ್ ಅವ್ರ ಜೊತೆಗೆ ಸಭೆ ಆದಂತ ಸಂದರ್ಭದಲ್ಲೂ ಕೂಡ ಒಂದು ನಿರ್ಣಯವನ್ನ ಮಾಡಿರ್ತಾರೆ, ವಾರಕ್ಕೆ ಒಂದು ಬಾರಿ ಮಸೀದಿಯಲ್ಲಿ ನಮಾಜ್ ಮಾಡೋಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿರ್ತಾರೆ. ಆಮೇಲೆ ರಾಜಕೀಯ ಬೆಳವಣಿಗೆಗಳಾದಾಗ ಏನೇನೋ ಆಗೋಗುತ್ತೆ. ಆದ್ರೆ ಈ ರೀತಿಯಾದಂತ ಸಂದರ್ಭದಲ್ಲೂ ಮುಸ್ಲಿಂ ವಿರೋಧಿ ಹೇಗಾಗ್ತಾರೆ ಅವರು?
ನೋಡಿ, ಅವರು ಅವತ್ತಿಗೂ ಕೂಡ ಹೇಳ್ತಾ ಬರ್ತಾ ಇದ್ರು, ಅಲ್ಲಿ ಬಂದು ನಮಾಜ್ ಮಾಡೋದಾದ್ರೆ ಅದಕ್ಕೆ ಅಲ್ಲಿ ಮೊದಲಿಂದಲೂ ಒಂದು ಒಪ್ಪಂದ ಆಗಿದ್ದು ಹೀಗೆ, ಮೊದಲನೇ ಒಪ್ಪಂದ ಹೀಗಾಗಿತ್ತು, ಅಲ್ಲೇ ರಾಮ ಮಂದಿರವನ್ನು ಕಟ್ಟೋದು. ಆದರೆ ಅಲ್ಲಿ ಒಂದು ಕೋಣೆಯನ್ನ ಮುಸ್ಲಿಮರಿಗೆ ಬಿಟ್ಟುಕೊಡ್ಬೇಕು, ಅವರು ಶುಕ್ರವಾರದ ದಿವಸ ಬಂದು ಅಲ್ಲಿ ನಮಾಜನ್ನು ಸಲ್ಲಿಸ್ತಾರೆ ಅಂತ. ಇದು ಎರಡೂ ಪಕ್ಷದವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಎರಡೂ ಪಕ್ಷಗಳಲ್ಲ ಅಷ್ಟೇ ಅಲ್ಲ 20 ಮಂದಿ ಮುಸ್ಲಿಂ ಸಂತರು ಕೂಡ ಅದರಲ್ಲಿದ್ರು, ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಹೌದು. ಹಾಗಾಗಿ ಅಲ್ಲಿ ಬಂದು ನಮಾಜ್ ಮಾಡುವಂತದ್ದು ಅವರದ್ದು ಏನು ಉದ್ದೇಶ ಅಂತಂದ್ರೆ ಇಡೀ ಎರಡು ಸಮುದಾಯಗಳಲ್ಲಿ ಸೌಹಾರ್ದತೆ ಬೆಳಿಬೇಕು ಅಂತ. ಹೌದಲ್ವಾ, ಸೌಹಾರ್ದತೆ ಬೆಳಿಬೇಕು ಅಂತ ಅವತ್ತನೇ ಪ್ರಯತ್ನ ಪಟ್ಟಿದ್ರು. ಹಾಗಿದ್ರೆ ಅಶೋಕ್ ಅವರೇ, ಈಗಲೂ ಸೌಹಾರ್ದತೆ ಬೇಕು ಅಂತ ಹೇಳಿ ಆಗ್ಲೂ ಅದೇ ನಿರ್ಧಾರವನ್ನ ತೆಗೆದುಕೊಂಡಿರುವಂತ ಪೇಜಾವರ ಶ್ರೀಗಳು ಈಗಲೂ ಅದೇ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಹೇಗೆ ಅವರು ಮುಸ್ಲಿಂ ವಿರೋಧಿಗಳಾಗ್ಬಿಡ್ತಾರೆ? ನನ್ನ ಮಾತು, ಅವರು ಒಂದು ಪ್ರಾಂಜಲ ಮನಸ್ಸಿನಿಂದ ಇವೆಲ್ಲವ ವಿದ್ಯಮಾನಗಳು ನಡೆದಿದ್ರೆ, ಅವರ ಪ್ರಾಂಜಲ ಮನಸ್ಸಿದ್ದು ಒಬ್ಬ ಸ್ವಾಮೀಜಿ ಇಫ್ತಿಯಾರಿ ಕರೀತಾರೆ ಅಂದ್ರೆ ಬಹಳ ಒಳ್ಳೆ ಬೆಳವಣಿಗೆ. ಕರಾವಳಿ ಅಂತ ಪ್ರಕ್ಷುಬ್ಧಗೊಂಡಿರುವ, ಇನ್ನೂ ಧರ್ಮದ್ವೇಷದ ಇನ್ನೂ ಅಂತರ ದೂರ ಆಗ್ತಿರುವಾಗ ಅವುಗಳ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು. ಒಂದು ನಿಮಿಷ, ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ನೂರಾರು ಸ್ವಾಮೀಜಿಗಳು, ಪ್ರತಿಷ್ಠಿತ ಮಠಗಳ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಏನಲ್ಲ. ಎರಡನೇದು, ನಾನು ಅವರ ಸಂದರ್ಶನವನ್ನು ಪೂರ್ತಿ ನೋಡಿದೆ, ಒಂದು ಟಿವಿಯ 20 ನಿಮಿಷದ ಸಂದರ್ಶನವನ್ನ. ಅವ್ರು ಹೇಳ್ತಿರೋದು ಇವತ್ತಿಗೂ ಕೂಡ ಈಗ ಬಾಬರಿ ಮಸೀದಿ ಮುಗಿದು ಹೋದ ಅಧ್ಯಾಯ, ಅವ್ರು ಹೇಳಿದ್ದು ಮುಗಿದು ಹೋದ ಅಧ್ಯಾಯ. ಅದ್ರ ಬಗ್ಗೆ ಒಂದು ಸಣ್ಣ ವಿಷಾದವಾಗಲಿ, ಅದ್ರ ಬಗ್ಗೆ ಒಂದು ಬೇಸರವಾಗಿ ಯಾವುದೂ ಇರಲಿಲ್ಲ. ಅಲ್ಲಿ ನನ್ನ ಕರಸೇವೆಗೆ ಕರ್ಕೊಂಡು ಹೋಗಿದ್ರು. ಕರಸೇವೆಯಲ್ಲಿ ಕರ್ಕೊಂಡು ಹೋದಾಗ ಉದ್ರಿಕ್ತ ಜನಜಂಗುಳಿ ಅದನ್ನ ಧ್ವಂಸ ಮಾಡ್ತು ಅಂತ ಮಾತ್ರ ಅವ್ರು ಹೇಳಿದ್ದಾರೆ ಹೊರತು, ಇದು ಈ ಸಂದರ್ಶನವನ್ನು ನಾನು ಓದಿದ್ದೀನಿ, ಅವರ ಇಡೀ ಇದನ್ನು ಓದಿದ್ದೀನಿ. ನಾನು ಓದಿದ್ದೀನಿ. ವಾರ್ತಾ ಭಾರತೀಯ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಅವರು, ನಾನೇ ಬೇಡ ಅಂತ ಹೇಳಿ ವಿರೋಧವನ್ನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದು. ಈಗ ನಾನು ನೋಡಿಲ್ಲ ಬಾಬರಿ ಮಸೀದ್ ಧ್ವಂಸ ಆಗ್ಬೇಕಾದ್ರಲ್ಲಿ ಏನಾಯ್ತು ಅಂತ ಹೇಳಿ, ನೀವು ನೋಡಿಲ್ಲ, ಅಲ್ಲಿ ಇದ್ದಿದ್ದು ಪೇಜಾವರ ಶ್ರೀಗಳೇ ಇದ್ದಿದ್ದು. ಅವ್ರು ಹೇಳಿದನ್ನ ಕೇಳಬೇಕು, ಇನ್ನು ಯಾರು ನೋಡಿ. ಒಂದು ವೇಳೆ ನೀವೇಳ ಪಾಯಿಂಟ್ ನಾನು ಬರ್ತೀನಿ. ಒಂದು ವೇಳೆ ನಿಜಕ್ಕೂ ಅವರು ಆಂತರ್ಯದಿಂದ ಇದೇ ಮಾತನ್ನ, ನಾನು ಬಾಬರಿ ಮಸೀದಿಯನ್ನು ಕೆಡುವುದು ಸುತಾರಾಮ್ ಇಷ್ಟ ಇರಲಿಲ್ಲ, ನಾನು ವಿಷಾದಿಸ್ತೀನಿ ಅಂತ ಎಲ್ಲರೂ ಅವ್ರು ಹೇಳಿದ್ರೆ, ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾದ ಸ್ವಾಗತವನ್ನು ನಾನು ಮಾಡ್ತೀನಿ. ನಿಜಕ್ಕೂ ಅದು ಬಾರಿ ದಿಟ್ಟವಾದ ನೇರವಾದಂತ ಒಂದು ನಡೆಯಾಗ ಅಲ್ಲ. ಇನ್ನೊಂದು ಸ್ಪಷ್ಟವಾಗಿ ಗಮನಿಸಬಹುದು ಚಕ್ರವರ್ತಿ. ಎರಡನೇದು, ಇಷ್ಟು ಹಿಂದೂ ಸಂಘಟನೆಗಳು ವಿರೋಧವನ್ನ ಮಾಡ್ತಾ ಇದ್ರು, ಶ್ರೀರಾಮ ಸೇನೆ ವಿರೋಧ ಮಾಡ್ತಾ ಇದ್ರು ಕೂಡ ಅವರು ತಮ್ಮ ನಿಲುವಿಗೆ ಸ್ಪಷ್ಟವಾಗಿ ನಿಂತ್ಕೊಂಡಿದ್ದಾರೆ. ಶ್ರೀರಾಮ ಸೇನೆ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟ ಸೇನೆ ಅಲ್ಲ, ನಾವು ಅದಕ್ಕೆ ಮಾರ್ಗದರ್ಶಕ ಅಲ್ಲ, ಅದಕ್ಕೂ ನಮಗೂ ಸಂಬಂಧವಿಲ್ಲ. ನಮಗೇನಿದ್ರು ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರಕ್ಕೆ. ಪ್ರಮೋದ್ ಮುತಾಲಿಕ್ ಅವ್ರನ್ನ ಬೆಳೆಸಿರುವಂತದ್ದು ಪೇಜಾವರ, ಹೌದು ಅಲ್ವಾ ಚಕ್ರವರ್ತಿ? ಅವ್ರು ಅಲ್ಲ ಅಂತ ಹೇಳಿದ್ದಾರೆ ಅರುಣ್ ಅವರೇ. ಒಂದು ಪ್ರಮೋದ್ ಮುತಾಲಿಕ್ ಇವತ್ತೇನು ಹೇಳ್ತಿದ್ದಾರೆ ಅದು ಅವರ ಆಕ್ರೋಶದ ಭಾಗ. ಯಾಕಂದ್ರೆ ಅವರು ಇಷ್ಟು ದಿನಗಳ ಕಾಲ ನೇರವಾದ ಹೋರಾಟದಲ್ಲಿದ್ದಾರೆ, ಅವರು ತುಂಬಾ ಸಂಕಟಗಳನ್ನು ಎದುರಿಸಿದ್ದಾರೆ. ಸಹಜವಾಗಿ ಅವರ ಕಾರ್ಯಕರ್ತರು ಏನಿದ್ದಾರೋ ಅವ್ರ ಮೇಲೆ ಆಗಿರುವಂತಹ ಆಘಾತಗಳನ್ನು ನೋಡಿದ್ದಾರೆ. ಅದೊಂದು ಆಕ್ರೋಶದ ಭಾಗ. ಅವ್ರಿಗೆ ಸಹಜವಾಗಿ ಕೋಪ ಬಂದ್ಬಿಡುತ್ತೆ, ಹಿಂಗಾಗಿದ ತಕ್ಷಣ ಕೋಪ ಬರುತ್ತೆ. ಇದು ಬಹಳ ದೊಡ್ಡ ರಿಫ್ಟ್ ಏನಲ್ಲ. ಇದು ಏನು ಅಂತಂದ್ರೆ ಆ ಕ್ಷಣಕ್ಕಾಗಿರುವಂತದ್ದು ಮತ್ತು ಆ ನಂತರ ಸರಿ ಹೋಗುವಂಥದ್ದು. ಹಿಂಗಾಗಿ ಅದ್ರ ಬಗ್ಗೆ ಬಹಳ ಇದಲ್ಲ. ಆದ್ರೆ ನನಗೆ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಪೇಜಾವರ ಶ್ರೀಗಳು ಇಷ್ಟೆಲ್ಲ ಗಲಾಟೆ ನಡೆಯುವಾಗಲಾದ್ರೂ ಕೂಡ ಅವರು ಬೂಟಾಟಿಕೆ ಮಾಡೋದಾಗಿದ್ರೆ, ಪ್ರಹಸನ ಮಾಡೋದಾಗಿದ್ರೆ ಒಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ರೆ ಸಾಕಿತ್ತು ಅಂತ. ಒಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡಬಹುದು. ಒಂದು ಸ್ಟೇಟ್ಮೆಂಟ್ ಇದುವರೆಗೂ ಚೇಂಜ್ ಮಾಡಿ, ಇಷ್ಟು ಗಲಾಟೆಯ ನಂತರವೂ ಕೂಡ ಅವರು ಅದಕ್ಕೆ ಎಷ್ಟು ಬದ್ಧವಾಗಿದ್ದಾರೆ. ಮತ್ತು ಅವತ್ತಿನೂ ಹೇಳ್ತಿದ್ದಾರೆ, ಮಸೀದಿ ಒಡಿಬೇಕು ಅನ್ನೋದು ನನ್ನ ಕಲ್ಪನೆ ಆಗಿರ್ಲಿಲ್ಲ. ಮತ್ತು ಆವತ್ತಿನ ಎಲ್ಲ ಏನು ಡಾಕ್ಯುಮೆಂಟೆಡ್ ಜನರು ಹೇಳಿರೋದು, ಅಲ್ಲಿ ಮೈಕ್ ನಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇತ್ತು, ಅಷ್ಟಾದ್ರೂ ಮಸೀದಿ ಒಡೆಯಲಾಯಿತು. ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ದಿನ ಇರ್ಲಾರದ್ದು ಈಗ ಯಾಕೆ ಏಕಾಏಕಿಯಾಗಿ ಪೇಜಾವರ ಶ್ರೀಗಳಿಗೆ ಪೇಜಾವರ ಶ್ರೀಗಳು ಅಲ್ಲಿ ಪರ್ಯಾಯ ಹೇಳ್ಬೇಕು. ಒಂದ್ ನಿಮಿಷ ನಾನು ಹೇಳ್ತೀನಿ. ಪೇಜಾವರ ಶ್ರೀಗಳದೊಂದು ವಿಶೇಷ ಗುಣ ಗಮನಿಸಬೇಕು, ಅದನ್ನು ಹೇಳ್ಬೇಕು ಅಂತ ಅವ್ರಿಗೆ ಆಗ್ಲಿಂದ ಅನ್ಕೊಳ್ತಿದ್ದೆ. ಪೇಜಾವರ ಶ್ರೀಗಳು ಈ ಕಾರ್ಯಕ್ರಮ ಪರ್ಯಾಯಕ್ಕೆ ಹೊರೆ ಕಾಣಿಕೆ ಎಲ್ಲ ಬಂದಿದೆಯಲ್ಲ, ನಾನು ಖುದ್ದು ಗಮನಿಸಿರೋದು, ಎಲ್ಲೆಲ್ಲಿಂದ ಹೊರೆ ಕಾಣಿಕೆ ಬಂದಿದೆಯೋ ಆ ಹಳ್ಳಿಯವರಿಗೆ, ಆ ಊರಿನವರಿಗೆ, ಅಲ್ಲಿಂದ ಬಂದವರಿಗೆ ನೀವಿಲ್ಲಿ ಬರಬೇಕು, ಪ್ರಸಾದ ತಗೊಂಡು ಹೋಗಬೇಕು ಅಂತ ಆಗ್ರಹ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾರೆ ಪೇಜಾವರ ಶ್ರೀಗಳು. ನೀವು ಹೋಗ್ಬೇಕು. ಅಲ್ಲಿ ಹೋದಾಗ ಹೇಳ್ತಾರೆ ಅವ್ರ ಪ್ರೀತಿನ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಹಂಗಾಗಿ ಊರೂರೇ ನಾವು ಒಂದಿನ ಬರ್ತೀವಿ, ಅವ್ರ ಹತ್ರ ಆಶೀರ್ವಾದ ತಗೊಳ್ತೀವಿ, ಇವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಪೇಜಾವರ ಶ್ರೀಗಳು ಹೇಳ್ತಾರೆ. ಅಂದ್ರೆ ಆ ತರ ಇರುವಾಗ ತನಗೆ ಹೊರೆ ಕಾಣಿಕೆ ಪರ್ಯಾಯಕ್ಕೆ ಹೊರೆ ಕಾಣಿಕೆ ಕಳಿಸಿರುವಂತ ಈ ಮುಸಲ್ಮಾನರ ತಂಡವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ ಅಂತ. ಇದು ಸಹಜವಾದ ಪ್ರೀತಿಯವರದ್ದು ಅಂತ ನಾನು. ಈ ಕರ್ನಾಟಕದಲ್ಲಿ ಹೀಗಾಗದ ಪೇಜಾವರ ಶ್ರೀಗಳ ಮಾತನ್ನೇ ಅವರ ಮಾತನ್ನು ಒಪ್ಕೊಳ್ಳೋದಾದ್ರೆ, ಹಾಗಾದರೆ ಇಡೀ ಕರ್ನಾಟಕದ RSS ಮತ್ತು ಸಂಘ ಪರಿವಾರ ಬಾಬರಿ ಮಸೀದಿ ಕಟ್ಟಿದ್ದನ್ನು ನಾವು ವಿಷಾದಿಸ್ತೇವೆ.
ಮತ್ತು ಅದೇ ಸ್ಥಳದಲ್ಲಿ ಬಾಬರಿ ಮಸೀದಿಯನ್ನ ಪುನರ್ಕಟ್ಟಿಸಲಿಕ್ಕೆ ಹಾಗಾದ್ರೆ ಒಪ್ಪಿಗೆ ಇದೆಯಾ? ಯಾವುದು? ಈಗ ಅದೇ ಸ್ಥಳದಲ್ಲಿ ನೇತೃತ್ವ ಕೊಡ್ತಾರೆ. ಶ್ರೀಗಳ ನೇತೃತ್ವ ಕೊಡ್ತಾರಾ? ಶ್ರೀಗಳ ನೇತೃತ್ವ ಕೊಟ್ರೆ ಕರ್ನಾಟಕದ, ಯಾಕಂದ್ರೆ ಒಂದು ಕೆಡವಿದ್ದಾರೆ, ಕೆಡವಿ ತಪ್ಪು ಮತ್ತು ಕೆಡಬಹುದು. ಪೇಜಾವರ ಶ್ರೀ ಸ್ಪಷ್ಟವಾಗಿ ಹೇಳ್ತಾರೆ, ನಂಗೆ ಎರಡೂ ಬೇಕು, ಅದು ಬೇಕು, ಅದು ಮಧ್ಯದ ಮಾರ್ಗ ಬೇಕು ಅಂತ ಮಧ್ಯಮ ಮಾರ್ಗಕ್ಕೋಸ್ಕರ ಪ್ರಯತ್ನ ಪಡ್ತಿರೋದು. ಅದಕ್ಕೆ ಮಾತುಕತೆ ಸೌಹಾರ್ದತೆ ಬೇಕಲ್ವಾ? ಅದಕ್ಕೆ ಸೌಹಾರ್ದತೆ ಬೇಕು. ಮತ್ತೆ ಸೌಹಾರ್ದತೆ ಬರುತ್ತೆ. ನೀವು ಬಂದಿರೋದೇ ಪಿತೂರಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅವರ ಅನುಯಾಯಿಗಳು ಯಾವ್ದು ಪಿತೂರಿ? ಮುಸಲ್ಮಾನರು ಇಫ್ತಾರಿಗೆ ಬಂದಿರೋದೇ ಪಿತೂರಿ ಮಾಡ್ಲಿಕ್ಕೆ. ನಮ್ಮ ಯಾರು ಹೇಳಿದವ್ರು? ಇವರು ಹೇಳಿದ್ರಲ್ಲ ಸರ್, ಈಗ ನೀವೇ ಹೇಳಿದ್ರಲ್ಲ, ಅಂತಂದಾಗ ನಾನೇ ಹೇಳಿದೆ ಕಾಂಗ್ರೆಸ್ನವರು ಕೇಳ್ಕೊಂಡು ಬಂದ್ರು. ಇದು ಒಳಗಿದ್ದವರಿಗೆ ಒಂದು ಕಿರಿಕಿರಿ ಉಂಟು, ಒಳಗಿದ್ದವರಿಗೆ ಹೌದು. ಕನಿಷ್ಠ ವಿಶ್ವಾಸ ಎಲ್ಲಿಂದ ಬರುವುದು? ನೀವು ಮಾಡೋದು ಅದೇ ಕೆಲಸ ನೀವು ನಿಂತ್ಕೊಂಡು ಅದೇ ಮಾಡ್ತೀರಿ ಪದೇ ಪದೇ. ಒಂದು ಹೌದಪ್ಪ, ನೀವು ಮಾತಾಡ್ಲಿಕ್ಕೆ ಇದಿರೋದು. ಒಂದು ವಿಷಯ ಕೇಳಿ, ಅಷ್ಟು ಪ್ರೀತಿಯಿಂದ ಮಾಡಿದಾಗ ಮುಸಲ್ಮಾನ್ ಸಮಾಜ ಹೇಗೆ ಪ್ರತಿಸ್ಪಂದಿಸಬೇಕಿತ್ತು? ಆದ್ರೆ ಮುನೀರ್ ಕಾಟಿಪಳ್ಳ ಒಂದು ಮುಸಲ್ಮಾನ್ ಸಮಾಜದ ಲೀಡರ್ ಆಗಿ ಅವ್ರು ಮಾತಾಡುವಂತ ರೀತಿ ಹೇಗೆ? ಅವ್ರು ಮಾತಾಡ್ತಿರುವಂತ ರೀತಿ ಹೇಗೆ? ಅವ್ರು ಮಾತಾಡ್ತಾರೆ ಎಲ್ಲವೂ ಹಾಗೆ. ಯಾವಾಗ ತಲೆ ಮೇಲೆ ಬರುತ್ತಾ ನಾನು ಯಾವ ಸಮಾಜದಲ್ಲಿ ನಾನು ಪ್ರತ್ಯೇಕವೇ ಹಾಗಿದ್ಮೇಲೆ ನೀವಲ್ಲಿ ಮಂದಿರ ಮತ್ತು ಮಸೀದಿ ಈಗಲೇ ಬೇಕು ಅಂತ ಯಾಕೆ ಕೇಳಬೇಕು? ಎರಡಕ್ಕೂ ಸೌಹಾರ್ದ ಈಗಲೇ ಕೋರ್ಟಲ್ಲೇ ತೀರ್ಪು ಬಂದಿರೋದೀಗ. ಈ ಕೋರ್ಟಿನ ತೀರ್ಪಲ್ಲೇ ಮುಂದೆ ನಿಂತು ಎರಡನ್ನೂ ಸೌಹಾರ್ದಯುತವಾಗಿ ಬೆಸೆಯುವಂತ ಪ್ರಯತ್ನ. ಅದಕ್ಕೋಸ್ಕರವೇ ಮುಸ್ಲಿಂ ರಾಷ್ಟ್ರೀಯ ಮಂಚ ಇರೋದು. ಅದರ ಪರವಾಗಿ ಎಲ್ಲ ಮುಸಲ್ಮಾನರು ಸೇರ್ಕೊಳ್ತಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಮುಸಲ್ಮಾನರು ಯಾರು ರಾಷ್ಟ್ರವಾದಿಗಳಲ್ವೋ ಅವ್ರು ಷಡ್ಯಂತ್ರ ರಾಷ್ಟ್ರವಾದಿಗಳ ಪರವಾಗಿ ಯಾರ್ಯಾರು ರಾಷ್ಟ್ರ ಮಾತನಾಡ್ತಾರೋ ಎಲ್ಲ ಇದ್ದಾರೆ. ಸೈನಿಕರನ್ನ ವಿರೋಧಿಸೋರು, ಈ ದೇಶದಲ್ಲಿ ಎತ್ತಿ ಕಟ್ಟಬೇಕು, ಮುತ್ತಿಗೆ ಹಾಕ್ತೀವಿ ಅಂತ ಬರಬೇಕು ಅನ್ನೋರೆಲ್ಲ ಒಂದ್ ಕಡೆ ಇದ್ರೆ, ರಾಷ್ಟ್ರವನ್ನ ಗೌರವಿಸೋರು ಹತ್ಯೆ ಮಾಡಿದಾಗ ಈ ಸೂಲಿ ಬೇರೆ ವೈಯಕ್ತಿಕವಾಗಿ ನಾನು ಟೀಕೆವನ್ನ ಮಾಡೋಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಅವರು ನನ್ನ ಅತಿಥಿಯಾಗಿ ಬಂದವರು, ನೀವು ನನ್ನ ಅತಿಥಿಯಾಗಿ ಬಂದವರು, ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡೋದಾಗಿದ್ರೆ ವಿಷಯದ ಬಗ್ಗೆ ಚರ್ಚೆಗೆ ಬನ್ನಿ. ದಲಿತ ದ್ರೋಹದ ವಿಷಯದ ಬಗ್ಗೆ ಚರ್ಚೆಗೆ ಬನ್ನಿ. ವಿಷಯದ ಬಗ್ಗೆ ಚರ್ಚೆಗೆ ಬನ್ನಿ. ವೈಯಕ್ತಿಕ ಟೀಕೆಗೆ ಯಾಕೆ ಹೋಗ್ತಾ ಇದ್ದೀರಾ? ವೈಯಕ್ತಿಕ ಟೀಕೆ ಬಿಟ್ಟು ಎಲ್ಲಾ ವಿಷಯಗಳು ನೀವು ಹೇಳ್ಬೇಕು. ನಾನು ಇಬ್ಬರನ್ನು ಸೇರಿ ಹೇಳ್ತಾ ಇರೋದು. ಇಬ್ಬರಿಗೆ ಹೇಳ್ಬೇಕು, ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾಗಿ ಯಾವುದೇ ರೀತಿಯಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಫ್ಯಾಮಿಲಿ ವಿಷಯ ಅಂತ ತೆಗೆದುಕೊಳ್ಳೋ ಹಾಗಿಲ್ಲ. ಹೌದು, ನಾನು ಇಬ್ಬರಿಗೂ ತೆಗೆದುಕೊಳ್ತಾ ಇದ್ದೀನಿ. ನಾನು ಯಾವತ್ತೂ ಇಬ್ಬರು ಚರ್ಚೆಯನ್ನ ಮಾಡಿದ್ದಕ್ಕೆ ಗಫೂರ್ ಅವರಿಗೆ ವೈಯಕ್ತಿಕ ಅವಮಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆ ಬಿಡಿ. ಒಂದ್ ನಿಮಿಷ ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆಯಲ್ಲಿ ಅವ್ರು ಹೇಳಿರೋದು, ಅವ್ರು ಹೇಳಿದ್ದು ನೋಡಿ ಜೊತೆಗೆ ಬರ್ತೀನಿ, ವಾಪಸ್ ಚರ್ಚೆನ ಮಾಡ್ತೀನಿ. ಎಸ್, ಪ್ರೊಫೆಸರ್ ಗುರುಮೂರ್ತಿ ಆಚಾರ್ಯ ಅವರೇ, ನಾನು ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ, ಪೇಜಾವರ ಶ್ರೀಗಳು ಮಠಕ್ಕೆ ಅವ್ರು ಹೇಳುವಂತದಿಷ್ಟೇ, ಮುಸ್ಲಿಮರು ನಮಗೆ ಜಾಗವನ್ನ ಕೊಟ್ರು ಅನ್ನೋ ಒಂದು ಮಾತು. ಮಗದೊಂದು ಕಡೆ ಇವತ್ತು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿರುವಂತವರು ಕೂಡ ಗೋಮಾಂಸವನ್ನ ಸೇವನೆಯನ್ನ ಮಾಡ್ತಾರೆ. ಇದು ಹಿಂದೂ ಸಂಘಟನೆಗಳನ್ನ ಅಥವಾ ಹಿಂದೂ ಧರ್ಮವನ್ನ ಪಾಲಿಸುವಂತವರಿಗೆ ಆಕ್ರೋಶವನ್ನ ಉಂಟು ಮಾಡೋದಿಲ್ವಾ ಈ ಹೇಳಿಕೆಗಳು? ನೋಡಿ, ಒಂದು ಸ್ಪಷ್ಟನೆ ಕೊಡಬೇಕಾಗಿದೆ. ಇದು ಜಾಗವನ್ನ ಮುಸ್ಲಿಮರು ಕೊಟ್ಟದ್ದು ಅಂತ ಹೇಳಿಕೆ ಕೊಟ್ಟಿಲ್ಲ ಅವರು. ಆದರೆ ಈಗಾಗಲೇ ಚಕ್ರವರ್ತಿ ಅವರು ಹೇಳಿದಂತೆ ಸೇವೆಗೋಸ್ಕರ ಅಂತ ಅವರು ದವಸ ಧಾನ್ಯ ಇತ್ಯಾದಿಗಳನ್ನು ಕಳಿಸ್ಕೊಡುವಂಥದ್ದಿದೆ, ಅದಕ್ಕೋಸ್ಕರ ಅಂತ ನಾವು ಔತಣವನ್ನು ಕೊಟ್ಟಿದ್ದೇವೆ ಅಂತ ಒಂದು. ಇನ್ನೊಂದು, ಅವರು ಯಾವುದೇ ಇವರು ಹೇಳೋದ್ರಿಂದ ತಪ್ಪಾಗುತ್ತೆ ಅಂತಂದ್ರೆ ವಸ್ತುಸ್ಥಿತಿಯನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇರೋದು ಮುಸ್ಲಿಮರು ಈ ಜಾಗವನ್ನ ಕೊಟ್ಟಿಲ್ಲ ಅನ್ನೋದು.
ಇಲ್ಲ ಇಲ್ಲ ಇಲ್ಲ, ಮುಸ್ಲಿಮರಿಂದ ಬಂದಂತ ಜಾಗ ಅಲ್ಲ, ಅದಕ್ಕೆಲ್ಲ ಸ್ಪಷ್ಟ ದಾಖಲೆಗಳಿದೆ. ಅವ್ರು ಕೊಟ್ಟಿರುವಂತಹ ಜಾಗ ಅಲ್ಲ. ಹಂಗಿದ್ರೆ ಶ್ರೀರಾಮ ಸೇನೆ ಮಾಡ್ತಾ ಇರೋದು ಮತ್ತೆ ಹಿಂದೂ ಮಹಾಸಭಾ ಆರೋಪ ಮಾಡ್ತಾ ಇರೋದು ಶುದ್ಧ ಸುಳ್ಳು ಅಂತ. ಹೌದು ಹೌದು ಹೌದು, ಇದು ರಾಜ ಕೊಟ್ಟಂತಹ ಸ್ಥಳ, ಇದಕ್ಕೆಲ್ಲ ಸ್ಪಷ್ಟವಾದಂತಹ ಉಲ್ಲೇಖಗಳಿವೆ, ಶಿಲಾಶಾಸನಗಳಿವೆ, ತುಂಬಾ ಸ್ಪಷ್ಟವಾಗಿದೆ. ಆದರೆ ಹೊರೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಪರ್ಯಾಯ ಪ್ರಾರಂಭ ಆಗ್ಬೇಕಾದ್ರೆ ಈಗಾಗಲೇ ಚಕ್ರವರ್ತಿ ಅವರು ಹೇಳಿದಂತೆ ಹೊರೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ತನ್ಮೂಲಕವಾಗಿ ಅವರು ನಮಗೆ ಪ್ರೀತಿಯನ್ನು ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಅಂಥ ಮುಸ್ಲಿಮರಿಗೆ ನಾವು ಕೂಡ ಅಭಿಮಾನ ತೋರಿಸಬೇಕಾದ್ದು ಕರ್ತವ್ಯ. ಒಬ್ಬ ಹಿರಿಯ ವ್ಯಕ್ತಿಯಾಗಿ 85 ವರ್ಷದ ಹಿರಿಯ ಅಭಿಮಾನನ ಅಥವಾ ಸೌಹಾರ್ದತೆಯನ್ನ ಬೆಳೆಸೋ ಪ್ರಯತ್ನನ, ಸ್ಪಷ್ಟವಾಗಿ ಸೌಹಾರ್ದತೆಯನ್ನು ಬೆಳೆಸೋ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಪ್ರಹಸನ ಅಂತ ಹೇಳ್ತಾರೆ ಅಂದ್ರೆ ಅವರ ಮನಸ್ಸು, ಅವರ ಮೇಲಿನ ಈ ಅಭಿಮಾನ ಅಂತಂದ್ರೆ ಅವರು ಇವ್ರ ಮೇಲೆ ಅಭಿಮಾನ ತೋರಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಅವರು ಹೊರೆ ಕಾಣಿಕೆ ತಂದು ಕೊಟ್ಟಿದ್ದಾರೆ ಅಂದ್ರೆ ಅವರು ತೋರಿಸಿರುವಂತಹ ಪ್ರೀತಿ ಅದು. ಹಾಗಾಗಿ ಇವರು ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಸೌಹಾರ್ದತೆ ಬೆಳಿಲಿಕ್ಕೋಸ್ಕರ. ಇವರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಯಾಕೋಸ್ಕರ ಇದನ್ನ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವರದ್ದು ಒಂದೇ ಉತ್ತರ, ಹಿಂದೂ ಮುಸ್ಲಿಂ ಪಂಗಡಗಳಲ್ಲಿ ಒಳ್ಳೆ ಸೌಹಾರ್ದತೆ ಬೆಳಿಬೇಕು ಅನ್ನುವಂತ ಒಂದೇ ಕಾರಣದಿಂದ ಮಾಡ್ತಾ ಇದ್ದೇನೆ ಅಂತ. ಇಷ್ಟು ಹಿರಿಯರಾಗಿ ಇಡಬಹುದಾದಂತ ಪ್ರಬುದ್ಧ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಸಭ್ಯತೆ ನಮಗೆ ಬೇಕಷ್ಟೇ. ಅದಕ್ಕೆ ವಿರುದ್ಧವಾಗಿ ವಂಚನೆ ಮಾಡ್ತಾ ಇದ್ದಾರೆ, ಪ್ರಹಸನ ಮಾಡ್ತಾ ಇದ್ದಾರೆ ಅನ್ನುವಂಥವ್ರು ವಿಚಾರ ಮಾಡಬೇಕು. ಅವರ ಇಡೀ ಇತಿಹಾಸವನ್ನ ಅವರ ಜೀವನ. ಹಿಂದೂಗಳಲ್ಲೂ ಗೋಮಾಂಸ ಭಕ್ಷಣೆಯನ್ನ ಮಾಡ್ತಾರೆ ಅಂತ ಯಾಕೆ ಹೇಳಿಕೆಯನ್ನ ಕೊಡಬೇಕಾಗಿತ್ತು ಶ್ರೀಗಳು? ನೋಡಿ, ಅವರಿಗೆ ಸುಮ್ಮನೆ ಅವ್ರು ಹೇಳಿಕೆ ಕೊಟ್ಟಿಲ್ಲ, ಅವರಿಗೆ ಪ್ರಶ್ನೆ ಮಾಡಿದ್ರು, ಗೋಮಾಂಸ ಭಕ್ಷಣೆ ಮಾಡುವವರನ್ನ ಮಠದೊಳಗಡೆ ಯಾಕೆ ಕರ್ಕೊಂಡ್ರಿ ಅಂತ ಆಕ್ಷೇಪ ಮಾಡಿದ್ರು. ಅದಕ್ಕೆ ಶ್ರೀಗಳವರು ಉತ್ತರ ಕೊಟ್ರು, ನೋಡಿ ನಾವು ಇಲ್ಲಿ ಸಾರ್ವಜನಿಕ ಭೋಜನ ಶಾಲೆಯಲ್ಲಿ ಎಲ್ರಿಗೂ ಊಟ ಹಾಕ್ತೇವೆ, ಅಲ್ಲಿ ಹಿಂದೂಗಳು ಬಂದು ಊಟ ಮಾಡ್ತಾರೆ, ಅಲ್ಲಿ ಗೋಮಾಂಸ ಭಕ್ಷಣೆ ಮಾಡುವವರು ಬಂದು ಊಟ ಮಾಡೋಲ್ಲೇನು? ಯಾರಿಗ್ ಗೊತ್ತು? ಅಲ್ಲಿ ಗೋಮಾಂಸ ಭಕ್ಷಣೆ ಮಾಡುವವರು ಬಂದು ಊಟ ಮಾಡಬಹುದು. ಅವರು ಹೇಗೆ ಬಂದ್ರೆ ಅಪಮಾನ ಆಗೋದಿಲ್ವೋ, ಅಪಚಾರ ಆಗೋದಿಲ್ವೋ ಮಠಕ್ಕೆ, ಹಾಗೆ ಇವರು ಬಂದ್ರು ಕೂಡ ಅಪಚಾರ ಆಗೋದಿಲ್ಲ. ಈ ಹೇಳಿಕೆ ನಾನು ಬಹಳ ಸ್ವಾಗತಿಸ್ತೀನಿ. ಒಂದು ಯಾವ ಹೇಳಿಕೆ? ಈ ಗೋಮಾಂಸ ವಿಚಾರ ಇದೆಯಲ್ಲ, ಹಿಂದೂಗಳು ಅನ್ನೋದನ್ನ ಅಂದ್ರೆ ಅವರು ಬಹಳ ಯೋಚನೆ ಮಾಡಿ ಹೇಳಿದ್ದಾರೆ. ದಲಿತರು, ಆದಿವಾಸಿಗಳು, ಅಲೆಮಾರಿಗಳು, ಹಿಂದುಳಿದ ವರ್ಗದವರು ಒಂದು ಆಹಾರ ಪದ್ಧತಿಯಾಗಿ ಸ್ವೀಕರಿಸ್ತಾ ಇದ್ರು. ನನಗೆ ಅದ್ರ ಬಗ್ಗೆ ವಿರೋಧ ಇದೆ, ಅವ್ರ ಜೊತೆಗೆ ನಾನು ಸಂವಾದ ಮಾಡಿ ಅವರಿಗೆ ಮನವರಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆ ಚರ್ಚೆ ನಡೀಲಿ. ಇದು ಯಾವ ಆಹಾರ, ಅದು ಸರಿಯೋ ತಪ್ಪೋ, ಎಷ್ಟು ಜನ ತಿಂತಾರೆ ಅನ್ನುವಂತ ಸಾತ್ವಿಕವಾದಂತ ಆಹಾರ ಪದ್ಧತಿ ಎನ್ನುವಂಥದ್ದು ಅವರವರ ವೈಯಕ್ತಿಕವಾದಂತಹ ವಿಚಾರ. ಅದನ್ನು ಯಾರು ಏನು ಬೇಕಾದ್ರೂ ತಿನ್ನಬಹುದು. ಒಂದಕ್ಕೆ ಬದ್ಧರಾಗಿದೆ. ಯಾಕಂದ್ರೆ ಇದನ್ನ ನೀವು ಹೇಳಿದಂಗೆ ಹಿಂದೂಗಳು ವಿರೋಧ ಬೇಕಾಗಿಲ್ಲ, ಹಿಂದೂಗಳು ತಿಂತಾರೆ. ಒಂದು ಸ್ಪಷ್ಟಪಡಿಸಿದ್ರೆ ನಾವು ಹಿಂದೂ ಪರ ಹೇಳ್ಕೊಳ್ಳುವಂತ ಕೆಲವರು ನೀವು ಹೇಳಿದ ಕೂಡಲೇ ನಾನೊಬ್ಬ ಹಿಂದೂ ಅಶೋಕ, ನಾವು ನಮ್ಮ ರೈತ ಸಂಘಗಳಿದಾವೆ, ನಮ್ಮ ದಲಿತ ಸಂಘಟನೆಗಳಿದಾವೆ, ಹಿಂದುಳಿದ ಸಂಘಟನೆಗಳಿದಾವೆ, ನಾವೆಲ್ಲ ಸ್ವಾಗತಿಸ್ತೀವಿ. ಹಿಂದೂಗಳು ತಿಂತಾರೆ ಅಂತ ಹೇಳಿರ್ಬೇಕಾದ್ರೆ ಅನುಮಾನವೇ ಇಲ್ಲದೆ ಇರುವಂತ ವಾಕ್ಯ ಅದು. ಬಿಕಾಸ್ ಇತ್ತೀಚೆಗೆ ಗೋಮಾಂಸ ತಿಂತಾರೆ, 32% ಕ್ರಿಶ್ಚಿಯನ್ರು ಗೋಮಾಂಸ ತಿಂತಾರೆ, ಒಂದು 7-8 ಇತರೆ % ಹಾಕಿ ಕೊನೆಗೆ 4ನೇ ಲಿಸ್ಟ್ ನಲ್ಲಿ ಹಿಂದೂಗಳದ್ದಿದೆ, 1.5% ಹಿಂದೂಗಳು ಗೋಮಾಂಸ ತಿಂತಾರೆ ಅಂತ ಸ್ಪಷ್ಟವಾಗಿ ಇತ್ತೀಚೆಗೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಬಂದಿದೆ. ನಾನು ರಿಪೋರ್ಟ್ ಮಾತಾಡದೆ ಆಧಾರದ ಮೇಲೆ ಹೇಳ್ತಿದ್ದೀನಿ. ಹೀಗಾಗಿ ತಿನ್ನುವವರಲ್ಲಿ ಬರ್ತಾರೋ ಇಲ್ವೋ ಅಂತ ನಾವೇನು ಟೆಸ್ಟ್ ಮಾಡ್ಕೊಂಡು ಮೆಟಲ್ ಡಿಟೆಕ್ಟರ್ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಮತ್ತೆ ಸೆಕೆಂಡ್ಲಿ, ಎಲ್ಲಿ ಇಫ್ತಾರ್ ಕೂಟ ನಡೆದಿದೆಯೋ ಅಲ್ಲಿ ಮುಸಲ್ಮಾನರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ರೆಗ್ಯುಲರ್ ನಡೆಯುವಂತ ಪ್ರಕ್ರಿಯೆ. ಅದನ್ನು ಸ್ವಾಮೀಜಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಬರ್ಬೇಕಾದ್ರೆ ಇಫ್ತಾರ್ ಕೂಟದಲ್ಲಿ ಕಾಣಿಸಿದೆ ಶ್ರೀರಾಮ ಸೇನೆಗೆ ಅಷ್ಟೇ. ಯಾವಾಗ್ಲೂ ಬರ್ತಾರೆ ಮುಸಲ್ಮಾನರು, ಯಾವಾಗ್ಲೂ ಬರ್ತಾರೆ. ಅದರಲ್ಲಿ ಮತ್ತೇನು ವಿಶೇಷ ಸ್ಪಷ್ಟವಾದ. ಹಾಗಿದ್ರೆ ನಾನೊಂದು ಪ್ರಶ್ನೆಯನ್ನ ಕೇಳಬೇಕು. ಯಾರಿಗೂ ಸಂಘರ್ಷದಲ್ಲಿ ಒಲವಿಲ್ಲ, ಇದು ಪೇಜಾವರ ಶ್ರೀಗಳ ಮಾತು. ಯಾರಿಗೂ ಸಂಘರ್ಷದಲ್ಲಿ ಒಲವಿಲ್ಲ, ಆದ್ರೆ ಕೆಲವರಿಗೆ ಇದೆ, ಕೆಲವರಿಗೆ ಉಂಟು. ಘರ್ಷಣೆ ಆದಷ್ಟು ಹಿಂದೂ ಸಂಘಟನೆಗಳಿಗೆ ಉಪಯೋಗವಿದೆ ಎಂಬ ಕಾರಣಕ್ಕಾಗಿ, ಇದಕ್ಕಾಗಿಯೇ ನಾನು ವಿರೋಧಿಸಿದ್ರೆ ನೀವು ಯಾಕೆ ಮಧ್ಯ ಪ್ರವೇಶಿಸ್ತೀರಾ ಅಂತ ನನಗೆ ಹೇಳ್ತಾರೆ ಅಂತ ಹೇಳಿ ಪೇಜಾವರ ಶ್ರೀಗಳು ಹೇಳ್ತಾರೆ. ದೊಡ್ಡತನ ಅಂತ ಯಾವುದೋ ಒಂದು ಇದು ಬರೀ ಇದ್ದವರೆಲ್ಲರೂ ಒಪ್ಕೋಬೇಕು. ಪ್ರತಿಯೊಬ್ಬರಿಗೂ ಸಂಘರ್ಷದಲ್ಲಿ ಮನಸ್ಥಿತಿ ಯಾಕಿರ್ತದೆ ಅಂತಂದ್ರೆ ಯಾವುದೋ ಒಂದು ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರ ಇರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಯಾವುದೇ ಇರ್ಲಿ ಅದು. ಒಂದೇ ಒಂದು ಕ್ಲಿಯರ್ ಮಾಡೋದು ನನಗೇನು ಅಂತಂದ್ರೆ, ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಅಂತಾನೆ ಕೆಲವರು ಇರಬೇಕಾದಾಗ ಅವ್ರು ಅದನ್ನ ಮಾಡ್ತಾರೆ. ಆದ್ರೆ ಅದನ್ನ ನಾನು ಯಾವಾಗ್ಲೂ ತಡಿತೀನಿ ಅಂತ ಹೇಳಿದಾರಲ್ಲ ಅವರು, ನಾನು ಪ್ರತಿ ಬಾರಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀನಿ. ಅವರು ಹಿಂದೂ ಅನ್ನೋ ಪದವನ್ನು ಯಾಕೆ ಬಳಸಿದ್ದಾರೆ ಅಂದ್ರೆ ಮತ್ತೊಂದು ಕೋಮಿನ ಬಗ್ಗೆ ನಾನು ಹೇಳುವಂತವನಲ್ಲ. ಆದ್ರೆ ನನ್ನ ಕೋಮಿನಲ್ಲಿ ಕೆಲವರಿದ್ದಾರೆ, ಅವರು ಇದನ್ನು ಮಾಡ್ತಾರೆ. ಅದನ್ನು ಮಾಡ್ಲಿಕ್ಕೆ ತಪ್ಪೇನಿದೆ? ಒಂದು ಇಂಟರ್ವ್ಯೂ
ಒಂದ್ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ. ಅವ್ರ ಬಗ್ಗೆ ನನಗೆ ಇರುವಂತ ಗ್ರೇಟ್ ಭಾವ ಏನು ಅಂದ್ರೆ, ಅವ್ರ ಇದನ್ನ ನಾಟಕ ಅಥವಾ ಪ್ರಹಸನ ಆಗಿರಿ ಇದನ್ನ ಹೇಳ್ಬೇಕಾದ ಅಗತ್ಯ ಇರಲಿಲ್ಲ. ಅವ್ರ ನಾಟಕ ಇಫ್ತಾರ್ ಕೂಟಕ್ಕಿಂತಲೂ ಮುಂಚೆ ನಡೆದಿರುವಂತಹ ಸಂದರ್ಶನದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅದನ್ನೇ ಹೇಳ್ತಿರೋದು. ಹಿಂದೂ ಸಂಘಟನೆಗಳಿಗೆ ಉಪಯೋಗವಿದೆ ಸಂಘರ್ಷ ಅಂದ್ರೆ ಅರ್ಥ ಏನು? ಅಲ್ಲ, ಯೋಚನೆ ಮಾಡಬೇಕು. ನಾನು ಹೇಳ್ತಿರೋದು ಒಂದೇ ಒಂದು ಮಾತು. ಮುನೀರ್ ಅವರೇ, ನಾನಾಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ಹಿಂದೂ ಸಂಘಟನೆಗಳಿಗೆ ಉಪಯೋಗವಿದೆ ಅಂದ್ರೆ ಏನರ್ಥ? ಸಂಘರ್ಷದಿಂದ ಹಿಂದೂ ಸಂಘಟನೆಗಳು ಅನ್ನೋದನ್ನೇ ನಾನು ಒಪ್ಪೋದಿಲ್ಲ. ಹಿಂದುತ್ವವಾದಿ ಸಂಘಟನೆಗಳು, ಹಿಂದುತ್ವವಾದಿ. ಈಗ ನಾನು ಮುಸಲ್ಮಾನ ಲೀಡ್ರು ಅಲ್ಲ, ಸೂಲಿಬಲಿ ಅವರು ಹಿಂದೂ ಲೀಡ್ರು ಅಲ್ಲ. ಅವರ ಸಂಘಟನೆ ಲೀಡ್ರು, ನಾನು ನನ್ನ ಸಂಘಟನೆ ಲೀಡ್ರು. ಗೊತ್ತಾಯ್ತಲ್ಲ? ಅದು ಬಹಳ ಸ್ಪಷ್ಟಪಡಿಸ್ತೀನಿ ನಾನು. ಅದರ ಜೊತೆಯಲ್ಲಿ ಹಿಂದೂ ಸಂಘಟನೆಗೆ ಲಾಭ ಇದೆ, ಹಿಂದೂ ಪರ ಅಂತ ಹೇಳುವಂತ ಸಂಘಟನೆಗೆ ಲಾಭ ಇದೆ ಅನ್ನೋದು ನಮ್ಮ ವಾದ ಕೂಡ. ಗಲಾಟೆಯಿಂದ ಪೇಜಾವರ ಶ್ರೀಗಳ ಆ ಮಾತು ಹೇಳಿದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ ಖಂಡಿತ. ಆದ್ರೆ ಪೇಜಾವರ ಶ್ರೀಗಳು ಈ 1900 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ಆರಂಭ ಆದದ್ದು 1989-90 ಅಯೋಧ್ಯ ರಥಯಾತ್ರೆಯಿಂದ. ಅದಕ್ಕಿಂತ ಮುಂಚೆ 86 ಅಲ್ಲಿ ಸುಳ್ಯದಲ್ಲಿ ದೊಡ್ಡ ಕೋಮು ಗಲಭೆ ಆಗಿದೆ. ಆ ಕೋಮು ಗಲಭೆ ಆಗಿದ್ದು ಪೇಜಾವರ ಶ್ರೀಗಳಿಂದ. ಪೇಜಾವರ ಶ್ರೀಗಳು ಅಲ್ಲಿ ಪ್ರವಾಸ ಮಾಡುವಾಗ ಅವರ ಪೇಜಾವರ ಶ್ರೀಗಳ ಕಾರಿಗೆ ಮುಸಲ್ಮಾನರು ಕಲ್ಲು ತೂರಿದ್ರು ಅಂತ ವದಂತಿ ಹರಡಿ ದೊಡ್ಡ ಗಲಾಟೆ ಆಗಿತ್ತು ಪೇಜಾವರ ಶ್ರೀಗಳಿಂದ. ಇಂತಹ ಎಲ್ಲ ಹಿಸ್ಟ್ರಿ ಇದೆ ಸೌತ್ ಕೇಂದ್ರದಲ್ಲಿ. ಪೇಜಾವರ ಶ್ರೀಗಳು ಕೋಮುವಾದಿನೋ ಅಥವಾ ನೇರವಾಗಿ ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದಾರೋ, ನೇತೃತ್ವ ಕೊಟ್ಟಿದ್ದಾರೋ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ನೇತೃತ್ವ ಕೊಟ್ಟಿರೋ, ಅವರು ಭಾಗವಾಗಿರುವ, ಅವರು ಮಾರ್ಗದರ್ಶನ ಮಾಡ್ತಾ ಇರುವಂತಹ ಸಂಘಟನೆಯ ಕಾರ್ಯಕರ್ತರು ಹಿಂಸೆಯನ್ನ ಪ್ರಚೋದಿಸಿದ್ದಾರೆ, ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಯಾವತ್ತೂ ಕೂಡ ಉಡುಪಿಯಲ್ಲೇ, ಈಗ ಅವರನ್ನು ಕರೆದಿದ್ದಾರೆ ಮುಸಲ್ಮಾನರನ್ನ. ಒಂದು ಪಾಯಿಂಟ್ ಹೇಳ್ತೀನಿ. 6 ತಿಂಗಳ ಹಿಂದೆ ಒಬ್ಬ ಮುಸ್ಲಿಂ ರಿಕ್ಷಾ ಚಾಲಕನನ್ನ ಒಬ್ಬ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ರಾತ್ರಿ ಹೊರತು ಒಂದು ಮಸೀದಿ ಹೇಳ್ತಾ ಇರೋದು. ಈಗ ಕರಾವಳಿ ಭಾಗದಲ್ಲಿ ಎಲ್ಲಾ ಗಲಭೆಗಳು ಈ ಎಲ್ಲಾ ನಡೆಯೋದಕ್ಕೂ ಪೇಜಾವರ ಶ್ರೀಗಳು ಎಲ್ಲದಕ್ಕೂ ನೇತೃತ್ವ ಕೊಟ್ಟಿದ್ದಾರಂತಲ್ಲ, ಅವರು ಭಾಗಿಯಾಗಿರುವಂತಹ ಸಂಘಟನೆಗಳು ನೇತೃತ್ವ ಕೊಟ್ಟಿವೆ. ಚಕ್ರವರ್ತಿ ಸಹಭಾಗಿ. ನಾ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಅಲ್ಲಿ ಸತ್ತಿರುವಂತಹ ರಿಕ್ಷಾ ಚಾಲಕನನ್ನು ಚೂರಿ ಹಾಕಿ ಕೊಲ್ತಾನೆ ಹಿಂದೂ ಜಾಗರಣ ವೇದಿಕೆ. ಅಲ್ಲ, ಅಲ್ಲಿ ಹೇಳೋದು ಕೇಳಿ. ಪೇಜಾವರ ಶ್ರೀಗಳು ಅರ್ಧ ಕಿಲೋಮೀಟರ್ ಇರುವಂತ ದೂರ ಇರುವವರ ಮನೆಗೆ ಸಂಘಟನೆ ಸೌಹಾರ್ದ ಬಯಸೋದ್ರೆ ಆ ಮನೆಗೆ ಹೋಗಿ ಏನಿಲ್ಲ ಒಬ್ಬ ಆಟೋ ಚಾಲಕ ಅಂತ ಆತರ ಮನೆಗೆ ಹೋಗಿ ಸಾಂತ್ವನ ಹೇಳ್ಬೇಕಿತ್ತಲ್ಲ. ಕರ್ನಾಟಕದಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ, ನಾಟ್ ಇನ್ ಮೈ ನೇಮ್ ಅಂತ ನೆನ್ನೆ ಮಾಡಿದ್ರಲ್ಲ, ನನಗೂ ಭಯ ಆಗ್ತಿತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೋದೇ ಕಷ್ಟ ಅಂತ. ಕಟ್ಟಪ್ಪನ ಕೊಲೆ ಆದಾಗ ಯಾರು ಮಾತಾಡ್ಲಿಲ್ಲ. ಹೇಗೆ ಅಂತಂದ್ರೆ ಸೇರಿದ್ದ ಮಾಸ್ ನಲ್ಲಿ ಕೊಲೆ ಮಾಡಿ ಹೋದ್ರು ಅವನಿಗೆ. ಶಿವಮೊಗ್ಗದಲ್ಲಿ ಒಬ್ಬ ಸಾಮಾನ್ಯನನ್ನ ಒಂದು ಕಾರ್ಯಕ್ರಮ ಮುಗಿಸಿ ಬರ್ತಾ ಇರೋನು ಚೂರಿ ಹಾಕಿರೋದು ಹೋದ್ರು. ಯಾರು ಅಂತ ಕೇಳಿದಕ್ಕೆ ಕೇರಳದಿಂದ ಬಂದವರು ಅಂತ ಹೇಳಿದ್ರು. ಅಂದ್ರೆ ಸಾಮಾನ್ಯವಾಗಿ ನಡೆಯೋನ್ನ ಚೂರಿ ಹಾಕೋದಿದೆಯಲ್ಲ, ಸಂಘಟನೆಗಳು ಎರಡೂ ಇವೆ. ಮಾಡೋದೇ ಇದ್ರೆ ಯಾರು ಟಾರ್ಗೆಟ್ ಮಾಡುವಾಗಿದೆಯಲ್ಲ, ಅದು ಬಹಳ ಎಚ್ಚರಿಕೆಯಿಂದ. ಅಶೋಕ್ ಅವರೇ, ನಾನು ಕೇಳೋದೇನು ಅಂದ್ರೆ, ಮಠಗಳು ಅದು ಮಾಡಲ್ಲ, ಆಯಾ ಜಾತಿಗಳಿಗೆ ಸಂಬಂಧಪಟ್ಟಂತ ಮಠಗಳು ಅಂತೆಲ್ಲ ದೊಡ್ಡದಾಗಿ ಹೇಳ್ತಾರೆ. ಬಟ್ ಒಂದು ಮಠಗಳು ಈ ರೀತಿಯಾಗಿ ಕೆಲಸ ಮಾಡಕ್ ಮುಂದಾದಾಗ ಈ ರೀತಿ ವಿರೋಧ ಆದ್ರೆ ಯಾವ ಮಠಗಳು ಮುಂದೆ ಬರುತ್ತೆ ಅಂತ. ಇಲ್ಲ, ಈಗ ಅವ್ರೇನ್ ಪೇಜಾವರು ನಾನು ಹೇಳ್ದಂಗೆ ಒಂದು ಸ್ಟೆಪ್ ನ ಸೆಕ್ಯುಲರಿಸಂ ಕಡೆಗೆ ಹೆಜ್ಜೆ ಇಡ್ತಾರೆ ಅಂದ್ರೆ ಅದನ್ನ ನಾವು ನಿಜಕ್ಕೂ ಸ್ವಾಗತಿಸ್ತೀವಿ. ಜನಪರವಾದ ಕೆಲಸ ಮಾಡಿದಾಗ ಈಗ ಉದಾಹರಣೆ ಹೊರೆಕಾಣಿಕೆ ಅಂತ ಬಂತು. ಹೊರೆಕಾಣಿಕೆ ಇಡೀ ಉಡುಪಿ ಜಿಲ್ಲೆ ಎಲ್ಲ ಹಾವು ಸಾಯ್ಬೇಕು ಕೋಲು ಮುರಿಬಾರ್ದು ಅಂದ್ರೆ ಹೆಂಗ್ ಸಾಧ್ಯ? ಹಾಗಲ್ಲ. ಒಂದು ಎರಡನೇದು, ಅವ್ರೀಗ ಗೋಮಾಂಸ ಬಗ್ಗೆ ಒಂದು ನಿಜವಾದಂತ ಒಂದು 35-40% ಹಿಂದೂಗಳು, ನಾನು ಹಿಂದೂವಾಗಿ ನಮ್ಮ ಬೇರೆ ಬೇರೆ ಸಮುದಾಯಗಳು, ದಲಿತ ಸಮುದಾಯಗಳು, ಎಲ್ಲ ಅಂಕಿಅಂಶಗಳು ಭಾರತದ ಕೃಷಿ ಸಚಿವಾಲಯನ ಹಿಡಿದು ಎಲ್ಲವೂ ಕೂಡ ಅದನ್ನ ಸಾಬೀತುಪಡ್ತವೆ, ಅದನ್ನ ತಿಂತಾರೆ ಅಂತ ಹೇಳಿದ್ದಾರೆ. ತಿಂದಾಗ ಅವ್ರಿಗೆ ಇನ್ನೂ ಆಕ್ಷೇಪ ಇದೆ, ಅದನ್ನ ತಿಂದು ಸರಿ ಅಂತ ಅವ್ರು ಹೇಳಿಲ್ಲ. ಮುಂದೇನು ಹೇಳ್ತಾರೆ ಅವರು, ಅದನ್ನ ನಾವು ಮಾರ್ಪಡಿಸಬೇಕು, ಅವರನ್ನು ಬದಲಾಯಿಸಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮಾರ್ಪಡಿಸಬೇಕು, ಬದಲಾಯಿಸಬೇಕು ಅಂತ ಎಲ್ಲೂ ಹೇಳಿದ್ದಾರೆ. ನಿಮ್ಗೆ ಅದ್ರಲ್ಲಿ ಹೇಳೇ ಇಲ್ಲ ಅವರು. ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರೋದು ಹಿಂದೂಗಳಲ್ಲೂ ತಿಂತಾರೆ, ಇಲ್ಲ ಅದು ಮುಂದುವರೆದ ಇನ್ನೊಂದು ಇಂಟರ್ವ್ಯೂ ಬದಲಾಯಿಸಬೇಕು, ಅದನ್ನ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಇನ್ನೊಂದು ಪ್ರಶ್ನೆ, ಉಡುಪಿಯ ಜಿಲ್ಲೆಯಲ್ಲಿ, ಉಡುಪಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇನೆ ದೊಡ್ಡ ಸಂಖ್ಯೆಯಲ್ಲಿ ಕೊರಗರು, ಈಡಿಗರು ಮತ್ತು ಬೇರೆ ಬೇರೆ ಒಂದು ಜಾತಿ ವ್ಯವಸ್ಥೆ ಒಂದು ಇಡೀ ಇದಾಗ್ತಿದೆ. ಇದು ದಿನೇ ದಿನೇ ಬಲಗೊಳ್ತಿದೆ. ಜಾತಿ ವ್ಯವಸ್ಥೆ ಮಧ್ಯೆ ಇದಾಗ್ತಿದೆ. ಅವರು ಜಾತಿ ವಿನಾಶಕ್ಕೂ ಕೂಡ ಬೇರೆ ತರದ ಕಾರ್ಯಕ್ರಮ ಹಾಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹಿಂಬಾಡಿ ಸ್ವಾಮಿಗಳೇ ಅಂತ ಒಂದಿಷ್ಟು ಹೋಗ್ಲಿಲ್ಲ ಅಂದ್ರೆ ನಾವು ಪ್ರಶ್ನೆಯನ್ನ ಮಾಡೋದು. ನಾನೊಂದು ಹೇಳ್ತಾ ಇದ್ದೀನಿ, ಅವರು ಮಾಧ್ವ ದೀಕ್ಷೆ ಕೊಡ್ತಾ ಇದ್ದಾರೆ, ಅದು ಒಂದು ರೀತಿ ನಡೀಲಿ. ಇನ್ನೊಂದು ಕಡೆಗೆ ಯಾರು ಜಾತಿ ವ್ಯವಸ್ಥೆಯನ್ನ ಜಾತಿ ವ್ಯವಸ್ಥೆ ಸಮರ್ಥಕರು ಇರ್ತಾರೋ ಅವರಿಗೆ ದಲಿತ ದೀಕ್ಷೆಯನ್ನ ಕೊಡ್ಲಿ. ದಲಿತರು ಮತ್ತು ಶೋಷಿತರು, ಬಡವರು, ಹಿಂದುಳಿದ ವರ್ಗದವರು ದೀಕ್ಷೆ ಕೊಡ್ತಾ ಇದ್ದಾರೆ. ಕೆಲವು ಜಾತಿ ವ್ಯವಸ್ಥೆ ಇಲ್ಲೇ ಕುತ್ಕೊಂಡು ಜಾತಿ ವ್ಯವಸ್ಥೆಯನ್ನ ದಲಿತರ ವಿರುದ್ಧ ಹೇಳಿಕೆಗಳನ್ನ ಕೊಡುವ, ಹಿಂದುಳಿದ ವರ್ಗದವರ ವಿರುದ್ಧ ಹೇಳಿಕೆಗಳನ್ನ ಕೊಡುವಂತ ಮಾಡ್ತೀವಿ ಬಲವಂತವಾಗಲ್ಲ. ಯಾವ್ದು ಬಲವಂತ ಮಾಡಬಾರ್ದು, ಬಲವಂತವಾಗಿ ಯಾರು ಮಾಡಬಾರ್ದು. ಆದ್ರೆ ಅದನ್ನ ಆ ವ್ಯವಸ್ಥೆನ ಹೋಗಲ್ಲ. ಯಾಕಂದ್ರೆ ಜಾತಿ ವ್ಯವಸ್ಥೆ
ವ್ಯವಸ್ಥೆಯಿಂದ ನಲುಗಿದಂತ ಸಮುದಾಯಕ್ಕೆ ಮಾತ್ರ ಆ ನೋವಿನ ಇದು ಗೊತ್ತಿರುತ್ತೆ. ಅದಕ್ಕೆ ನಾವು ಸರಿ ಮಾಡಬೇಕು. ಹಾಗೆ ಸರಿ ಮಾಡಕ್ಕೆಲ್ಲ ಹೊರಟ್ರೆ ಪೇಜಾವರ ಶ್ರೀಗಳನ್ನ ನಾವು ಅವರ ಹೋರಾಟನ ಬೆಂಬಲಿಸ್ತೀವಿ. ಇದಿಲ್ಲದೆ ನಾಟಕ ಮಾಡಕ್ಕೆ ಅಂತ ಆಗ್ಬಿಟ್ರೆ, ಯಾಕಂದ್ರೆ ನಾವು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡೋದು, ನಮಾಜ್ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ನಿಮ್ ಪೂರ್ಣ ನೋಡಿಲ್ಲ. ನಮಾಜ್ ಮಾಡ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿರ್ಲಿಲ್ಲ, ನಾವು ಪ್ರಾರ್ಥನೆಯಿಂದ ಬಂದ ತಕ್ಷಣ ಅಂತ ಹೇಳಿದ್ದಾರೆ. ಅದು ಕೂಡ ಆ ಕಡೆ ಈ ಕಡೆ ಗೊಂದಲಪೂರ್ವಕವಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಏನಾದ್ರೂ ಇದೆಯಾ ಸರ್ ಚಿಕ್ಕದಾಗಿ? ಇಲ್ಲದೆ ಏನು, ಈಗ ಸಂಘಟನೆಗಳಿಗೆ ಪ್ರತಿಯೊಂದು ಸಂಘಟನೆಗೂ ಅವ್ರದೊಂದು ಅಜೆಂಡಾ ಇದೆ. ಅವರು ದಲಿತರಿಗೆ ದೀಕ್ಷೆ ಕೊಟ್ಟ ತಕ್ಷಣ ಒಂದಷ್ಟು ಜನರಿಗೆ ನಾವು ದಲಿತರನ್ನು ಕಳ್ಕೊಂಡ್ ಬಿಡ್ತೀವಿ ಅಂತ ಟೆನ್ಷನ್ ಇದೆಯಲ್ಲ, ಯಾರ ಮೇಲೆ ತಾವು ಕೋವಿನಿಟ್ಟು ಗುಂಡು ಹಾರಿಸ್ತಾ ಕೂತಿರೋ ಕೆಲವರು ಇಲ್ಲೇ ಇದ್ದವ್ರು ಇದ್ದಾರಲ್ಲ, ಅವರುಗಳು ಗುಂಡು ಹಾರಿಸ್ಕೊಂಡೇ ಸಮಾಜವನ್ನು ಇಷ್ಟು ದಿನ ಕಾಯ್ಕೊಂಡು ಬಂದಿರೋದು. ಅವ್ರಿಗೆ ಏನಾಗಿದೆ, ಪೇಜಾವರ ಶ್ರೀಗಳು ಒಂದೊಂದು ಹೆಜ್ಜೆಯು, ಅವರು ಒಂದೊಂದು ದಲಿತರ ಕೇರ ನಡೆಗೆ ಎಲ್ಲವೂ ಕೂಡ ಎಂತ ದೊಡ್ಡ ಚೇಂಜಸ್ ತರಿಸಿದೆ ಅಂದ್ರೆ ಸಹಿಸಿಕೊಳ್ಳಿಕ್ಕಾಗದ ಇಂಥವರುಗಳಿಂದಲೇ ಸಮಾಜದ ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಂಡು ಹೋಗೋದೇ ಅಂತ ಕಾಣಿಸುತ್ತೆ. ಇದು ಎಲ್ಲೂ ಬದಲಾಗಲ್ಲ ಅಂತ ಕಾಣಿಸುತ್ತೆ. ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಒಂದಂತೂ ಅರ್ಥ ಆಗ್ತಿಲ್ಲ. ಮುಂದೇನಾಗುತ್ತೆ ಕಾದ್ ನೋಡೋಣ. ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.